ಅಂತ ಹೇಳಿದ್ರೆ ಆ ಕಾಲದಲ್ಲಿ ಋಗ್ವೇದದಲ್ಲಿ ಮೆನ್ಷನ್ ಆಗಿರುವಂತಹ ಪ್ಲಾನೆಟರಿ ಪೊಸಿಷನ್ಗಳನ್ನ ನೀವು ಅಸ್ಟ್ರಾನಮಿಕಲಿ ರಿಸರ್ಚ್ ಮಾಡಿದಾಗ ಅದರ ಟೈಮ್ ಪೀರಿಯಡ್ ಬಂದು 6000 BC ಅಂತ ಆಗತ್ತೆ. ಅದು ಸೈಂಟಿಫಿಕ್ ಆಗಿ ಮಾಡಿರುವಂತ ಒಂದು ರಿಸರ್ಚ್ ಆಗಿರುತ್ತೆ. ಅದಾದ ನಂತರದಲ್ಲಿ ಹುಟ್ಟು ಬಂದಿರುವಂತ ಲಿಟರೇಚರ್ ಅಂತ ಹೇಳಿದ್ರೆ ಸಂಸ್ಕೃತದಲ್ಲಿ ವೇದಗಳ ನಂತರ ಬಂದಿರೋದು ಪುರಾಣಗಳು, ರಾಮಾಯಣ, ಮಹಾಭಾರತ ಅಂತ ಹೇಳ್ಬೋದು. ಅದರಲ್ಲಿ ರಾಮಾಯಣವನ್ನ ಆದಿಕಾವ್ಯ ಅಂತ ಕರೀತಾರೆ, ದ ಫಸ್ಟ್ ಲಿಟರೇಚರ್ ಅಂತ. ಯಾಕೆಂದ್ರೆ ಫಸ್ಟ್ ರಿಟರ್ನ್ ಲಿಟರೇಚರ್ ಬಂದು ರಾಮಾಯಣ, ಅದಾದ್ಮೇಲೆ ಬಂದಿರುವಂತದ್ದು ಮಹಾಭಾರತ ಮತ್ತೆ ಪುರಾಣಗಳು ಅಂತ ಹೇಳ್ತಾರೆ. ಇದಿಷ್ಟನ್ನ ಬಿಟ್ರೆ ಕಥೆಗಳಲ್ಲಿ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ನೀವು ಓದಿರ್ತೀರಿ ಅಂತ ಅನ್ಕೊಂಡಿದೀನಿ. ರಾಮಾಯಣ, ಮಹಾಭಾರತ, ಪುರಾಣಗಳಿಗೆ ಈಕ್ವಲೆಂಟ್ ಆಗಿರುವಂತಹ ಇಮ್ಯಾಜಿನರಿ ಸ್ಟೋರಿಗಳು ಯಾವ್ದಾದ್ರು ಇದ್ರೆ ಅದು ಗುಣಾಢ್ಯನ ಬೃಹತ್ ಕಥಾ ಅಂತ ಹೇಳ್ತಾರೆ. ಗುಣಾಢ್ಯನ ಬೃಹತ್ ಕಥಾ ಬಂದು ಆಕ್ಚುಲಿ ಅದು ಪೈಶಾಚಿ ಭಾಷೆನಲ್ಲಿ ಬರೆದಿರುವಂತದ್ದು, ಅದು ನಾಟ್ ಇನ್ ಸಂಸ್ಕೃತ ಲ್ಯಾಂಗ್ವೇಜ್ ಅಂತ ಹೇಳ್ತಾರೆ. ಬಟ್ ಅದ್ರದ್ದು 3 ಸಂಸ್ಕೃತ ಟ್ರಾನ್ಸ್ಲೇಷನ್ಗಳು ನಮಗೆ ಅವೈಲೇಬಲ್ ಇದಾವೆ. ಅದು ಕೂಡ BC ಏಜ್ ಅಲ್ಲಿ ರಚನೆ ಆಗಿರುವಂತಹ ಒಂದು ಗ್ರಂಥ. ಇದಾದ್ಮೇಲೆ 3 ಮುಖ್ಯ ಟ್ರೆಸರ್ಗಳು, ದ 3 ಇಂಪಾರ್ಟೆಂಟ್ ವರ್ಕ್ಸ್ ಇನ್ ಸಂಸ್ಕೃತ್ ವಿಚ್ ಆರ್ ರಿಟನ್ ಇನ್ BC ಏಜ್ ಆರ್, ಒಂದು ಪಾಣಿನಿಯ ವ್ಯಾಕರಣ ಸೂತ್ರಗಳು, ದ ಗ್ರಾಮ್ಯಾಟಿಕಲ್ ಫಾರ್ಮುಲೆ ಗಿವನ್ ಬೈ ದ ಸೇಜ್ ಪಾಣಿನಿ. ಇಟ್ಸ್ ಟೈಮ್ ಇಸ್ ಅರೌಂಡ್ ಕನ್ಸಿಡರ್ಡ್ ಆಸ್ ಅರೌಂಡ್ 400 BC, 4th century BC, ಬಿಕಾಸ್ ಬುದ್ಧಿಸಂ ಬಂದ್ಮೇಲೆ ಪಾಣಿನಿಯ ಸೂತ್ರಗಳು ಬಂತು ಅಂತ ಹೇಳ್ತಾರೆ. ಅದಾದ್ಮೇಲೆ ನಾಟ್ಯಶಾಸ್ತ್ರ ಆಫ್ ಭರತ ಮುನಿ, ಸೇಜ್ ಭರತ ಮುನಿ ನಾಟ್ಯಶಾಸ್ತ್ರ ಏನಿದೆ ಅದು ಕೂಡ BC ಏಜ್ ವರ್ಕ್ ಅಂತ ಹೇಳ್ತಾರೆ. ಅದ್ ಬಿಟ್ಟು ಅರ್ಥಶಾಸ್ತ್ರ ಆಫ್ ಪಾಣಿನಿ, ಅರ್ಥಶಾಸ್ತ್ರ ಆಫ್ ಚಾಣಕ್ಯ, ಇಟ್ ಈಸ್ ಆಲ್ಸೋ BC ಏಜ್ ನ ಒಂದು ವರ್ಕ್ ಅಂತ ಕನ್ಸಿಡರ್ ಆಗತ್ತೆ. ಯಾಕೆ ಅಂತ ಹೇಳಿದ್ರೆ ಅದು ನಂದ ಡೈನೆಸ್ಟಿಯನ್ನ ಡಿಸ್ಟ್ರಾಯ್ ಮಾಡಿ ಆತ ಗುಪ್ತ ಡೈನೆಸ್ಟಿಯನ್ನ ಎಸ್ಟಾಬ್ಲಿಷ್ ಮಾಡಿ ಚಂದ್ರಗುಪ್ತನನ್ನ ರಾಜನನ್ ಮಾಡಿರುವಂತ ಒಂದು ಇತಿಹಾಸವನ್ನ ನೋಡಿದ್ರೆ ಇಟ್ ಬಿಲಾಂಗ್ಸ್ ಟು BC ಏಜ್ ಅಂತ ಹೇಳ್ಬಹುದು, 3rd century ಅಥವಾ 4th century ಅಂತ ಹೇಳ್ಬಹುದು. ಇದಿಷ್ಟು ವರ್ಕ್ಗಳನ್ನ ಬಿಟ್ರೆ ನಿಮ್ಗೆ ಭಾಸನ ಡ್ರಾಮಾಗಳು BC ಏಜ್ಗೆ ಸೇರ್ತವೆ ಅಂತ ಹೇಳ್ತಾರೆ. ಕಾಳಿದಾಸನ್ ಡ್ರಾಮಾ ಬಂದು ಅದು ಕನ್ಫ್ಯೂಷನ್ ಅಲ್ಲಿ ಇದೆ. 1st century BC ಅಂತ ಹೇಳ್ತಾರೆ, ಕೆಲವರು 5th century AD ಅಂತ ಕೆಲವರು ಹೇಳ್ತಾರೆ. ಅದ್ರ ಮಧ್ಯದಲ್ಲಿ ಅದು ಯಾವಾಗ್ಲೂ ಬಂದಿರಬಹುದು. ಬಟ್ ಎಕ್ಸಾಕ್ಟ್ ಆಗಿ BC ಏಜ್ ಅಲ್ಲಿ ಬಿಲಾಂಗ್ ಆಗುವಂತಹ ಯಾವ್ದಾದ್ರು ಒಂದು ಗ್ರಂಥ ಇನ್ನೊಂದಿದ್ರೆ ಅದು ಪಂಚತಂತ್ರ. ಪಂಚತಂತ್ರ ಅನ್ನೋದು 3ನೇ ಸೆಂಚುರಿನಲ್ಲಿ, 3rd century BC ನಲ್ಲಿ ವಿಷ್ಣು ಶರ್ಮಾ ಅದನ್ನ ಬರ್ದ ಅಂತ ಹೇಳ್ತಾರೆ. ಇನ್ ಕೆಲವ್ರು ಹೇಳ್ತಾರೆ ವಿಷ್ಣು ಶರ್ಮಾ ಈಸ್ ಆಲ್ಸೋ ಇಮ್ಯಾಜಿನರಿ ಕ್ಯಾರೆಕ್ಟರ್, ಯಾರೋ ಒಬ್ರು ಬರ್ದ ಅಂತ ಹೇಳ್ಬೇಕು, ಅದಕ್ಕೆ ವಿಷ್ಣು ಶರ್ಮನನ್ನ ಒಂದು ಇಮ್ಯಾಜಿನರಿ ಕ್ಯಾರೆಕ್ಟರ್ ಆಗಿ ತಕೊಂಡು ಬರ್ದಿದ್ದಾರೆ ಅಂತ ಕೂಡ ಹೇಳುವಂತವ್ರು ಇದ್ದಾರೆ. ಸೊ ನಿಮ್ಗೆ ಅದರ ನಿರ್ಧಾರ ಏನೇ ಇದ್ರೂ ಕೂಡ ಇವತ್ತಿಗೂ ಕೂಡ ಪಂಚತಂತ್ರವನ್ನ ವಿಷ್ಣು ಶರ್ಮಾ ಬರ್ದಿದ್ದು ಅಂತಲೇ ನಮ್ಮ ಸಂಸ್ಕೃತ ಲಿಟ್ರೇಚರು ನಂಬ್ಕೊಂಡು ಬಂದಿದೆ. ಸೊ ಇದರಲ್ಲೂ ಕೂಡ ಬುದ್ಧಿಸಂ ಬಗ್ಗೆ ಇರುವಂತ ಕೆಲವು ಕಥೆಗಳ ಒಂದು ಇನ್ಸ್ಪಿರೇಷನ್ ಅನ್ನ ಕೂಡ ನಾವು ಇದರಲ್ಲಿ ಕಾಣಬಹುದು. ಸೊ ಸಂಸ್ಕೃತದಲ್ಲಿ ಬುದ್ಧಿಸಂ ಬಂದಿದ್ದು ಸಾಮಾನ್ಯ 600 BC ಅಂತ ಹೇಳ್ತಾರೆ. ಸೊ ಅದಾದ್ಮೇಲೆ ಬಂದಿರುವಂತ ಗ್ರಂಥ ಅಂತ ಗೆಸ್ ಮಾಡಿದಾಗ ಇದು ಸಾಮಾನ್ಯ 3rd century BC ನಲ್ಲಿ ಬಂದಿರಬೇಕು ಅಂತ ಹೇಳ್ತಾರೆ. ಯಾಕೆ ಅಂದ್ರೆ 1st century ಹೊತ್ತಿಗಾಗ್ಲೇ ಇದು ಬೇರೆ ಲ್ಯಾಂಗ್ವೇಜ್ ಗಳಿಗೆ ಟ್ರಾನ್ಸ್ಲೇಟ್ ಆಗಿತ್ತಂತೆ, 1st century AD ಹೊತ್ತಿಗೆ ಆಗ್ಲೇ. ಸೊ ಯಾವುದೇ ಒಂದು ಬುಕ್ಕು ಆ ಕಾಲದಲ್ಲಿ ಫೇಮಸ್ ಆಗಕ್ಕೆ ಇಟ್ ಯೂಸ್ ಟು ಟೇಕ್ 200 to 300 years ಅಂತ ಹೇಳ್ಬಹುದು. ಯಾಕೆ ಅಂದ್ರೆ ಹಿಂದೆ ರೈಟಿಂಗ್ ಮನುಷ್ಯನಿಗೆ ಗೊತ್ತಿಲ್ಲದ ಕಾಲದಲ್ಲಿ ಬಂದಿದ್ದು ವೇದಗಳು. ವೆನ್ ಮ್ಯಾನ್ ಇನ್ವೆಂಟೆಡ್ ರೈಟಿಂಗ್ ಟೆಕ್ನಾಲಜಿ, ದಟ್ ಟು ಬೈ ಪಾಮ್ ಲೀವ್ಸ್ ಆರ್ ಭೂರ್ಜ ಪತ್ರ ಅಂತ ಹೇಳ್ತಾರೆ, ಅದು ಯಾವುದೋ ಒಂದು ಮರದ ತೊಗಟೆ ಅಂತ ಹೇಳ್ತಾರೆ, ಅಂದ್ರೆ ಸ್ಕಿನ್ ಆಫ್ ದ ಟ್ರೀ, ಅದ್ರ ಮೇಲೆ ಬರೀತಾ ಇದ್ದ ಮನುಷ್ಯ, ಪಾಮ್ ಲೀವ್ಸ್ ಅಲ್ಲಿ ಬರೀತಾ ಇದ್ದ. ಅದ್ರ ಒಂದು ಬರವಣಿಗೆ ಕಾಲದಲ್ಲಿ ಯಾವುದೇ ಒಂದು ವರ್ಕ್, ಫಾರ್ ಎಕ್ಸಾಂಪಲ್ ಈಗ ಸದರ್ನ್ ಇಂಡಿಯಾದಲ್ಲಿ ಕರ್ನಾಟಕದಲ್ಲಿ ಯಾರೋ ಒಬ್ಬ ಕವಿ ಒಂದು ಪುಸ್ತಕ ಬರ್ದಿದ್ದಾನೆ ಅಂತ ಅಂದ್ರೆ ಅದು ಇಡೀ ಭಾರತಕ್ಕೆ, ಹೋಲ್ ಇಂಡಿಯಾಕ್ಕೆ ಅದು ಸ್ಪ್ರೆಡ್ ಆಗ್ಬೇಕು ಅಂದ್ರೆ ಇಟ್ ಯೂಸ್ ಟು ಟೇಕ್ ಟೈಮ್. ಯಾಕೆ ಅಂದ್ರೆ ಇಮ್ಯಾಜಿನ್, ಅವಾಗ ಮುದ್ರಣ ಯಂತ್ರಗಳು, ಪ್ರಿಂಟಿಂಗ್ ಪ್ರೆಸ್ ಅನ್ನೋದು ಬಂದಿರಲಿಲ್ಲ,
ಪೇಪರ್ ಇನ್ವೆನ್ಷನ್ ಆಗಿರ್ಲಿಲ್ಲ. ಸೊ ಬರೆಯೋದು ಕೂಡ ಕಷ್ಟದ ಕೆಲಸ ಆಗಿತ್ತು. ಸೊ ಪೋಯಿಟ್ ಯೂಸ್ ಟು ಟೇಕ್ ಶೆಲ್ಟರ್ ಇನ್ ಸಮ್ ಕಿಂಗ್ಸ್ ಪ್ಯಾಲೇಸ್, ಯಾವ್ದಾದ್ರು ಒಂದು ರಾಜನ ಆಶ್ರಯದಲ್ಲಿ ಪೋಯೆಟ್ ಇರ್ತಾ ಇದ್ದ. ಹಿ ಯೂಸ್ ಟು ರೈಟ್ 1 ವರ್ಷನ್ ಆರ್ 2 ವರ್ಷನ್, ಒಂದ್ ಅಥವಾ ಎರಡು ಬರ್ದು ಕೊಡೋದು. ಅದ್ ಬರ್ದಾದ್ಮೇಲೆ ಅದನ್ನ ನೂರಾರು ಸಾರಿ ಬರೆಯಕ್ಕೆ ಇಟ್ ಯೂಸ್ ಟು ಟೇಕ್ ಲಾಟ್ ಆಫ್ ಟೈಮ್. ಅಂಡ್ ಇನ್ನೊಂದ್ ಏನಪ್ಪಾ ಪ್ರಾಬ್ಲಮ್ ಅಂತ ಹೇಳಿದ್ರೆ, ಪೋಯೆಟ್ಗಳದೆಲ್ಲ ಹ್ಯಾಂಡ್ ರೈಟಿಂಗ್ ರೀಡೇಬಲ್ ಇರುತ್ತೆ ಅಂತ ಹೇಳಕ್ ಬರಲ್ಲ. ಸೊ ಇದೆಲ್ಲ ಕಾರಣಗಳಿಂದ ರೈಟರ್ಗಳನ್ನ ಹಿಂದಿನ ಕಾಲದಲ್ಲಿ ಅಪಾಯಿಂಟ್ ಮಾಡ್ಕೊಳ್ತಾ ಇದ್ರು. ಸೊ ಹಂಗಾಗಿ ಅವ್ರುಗಳು ಪಾಮ್ ಲೀವ್ ಅಲ್ಲಿ ನೀಟಾಗಿ ಅದನ್ನ ಬರೆದು ಆಮೇಲೆ ಅದನ್ನ ಬೇರೆ ಬೇರೆ ಕಡೆ ರಾಜ ಅದನ್ನ ಸ್ಪ್ರೆಡ್ ಮಾಡೋದಕ್ಕೆ ವ್ಯವಸ್ಥೆ ಮಾಡ್ತಿದ್ದ. ಇದಕ್ಕೆಲ್ಲ ಹಣನೂ ಬೇಕಾಗತ್ತೆ, ಮ್ಯಾನ್ ಪವರ್ ಕೂಡ ಬೇಕಾಗುತ್ತೆ, ಸ್ಕಿಲ್ಸ್ ಕೂಡ ಬೇಕಾಗುತ್ತೆ. ರೈಟಿಂಗ್ ಸ್ಕಿಲ್ ಅನ್ನೋದು ಹಿಂದಿನ ಕಾಲದಲ್ಲಿ ಎಲ್ರಿಗೂ ಚೆನ್ನಾಗಿ ಬರೆಯಕ್ಕೆ ಬರ್ತಿರ್ಲಿಲ್ಲ ಅನ್ನೋದು ನಮ್ಗೆ ಕೆಲವು ವರ್ಕ್ಗಳನ್ನ ನೋಡಿದಾಗ ಗೊತ್ತಾಗತ್ತೆ. ಸೊ ನಿಮ್ಗೆ ಹೇಳೋದಾದ್ರೆ, ಬಾಣಭಟ್ಟನ್ ಹರ್ಷಚರಿತದಲ್ಲಿ ಅವನಿಗೊಬ್ಬ ರೀಡರು ರೈಟರು ಎಲ್ಲ ಕೊಟ್ಟಿದ್ದ, ಅವನಿಗೆ ಹರ್ಷವರ್ಧನ ಅಂತ ಬರುತ್ತೆ. ಮತ್ತೆ ವಿಶಾಖ ದತ್ತನ ಡ್ರಾಮಾ ಮುದ್ರಾ ರಾಕ್ಷಸದಲ್ಲಿ ಕೂಡ ಅಮಾತ್ಯ ರಾಕ್ಷಸನ್ಗೆ ಒಬ್ಬ ರೈಟರ್ ಇದ್ದ ಅಂತೆಲ್ಲ ಅದರಲ್ಲಿ ಮೆನ್ಷನ್ ಆಗಿದೆ. ಇದ್ರೆಲ್ಲ ನೋಡಿದಾಗ ನಮ್ಗೆ ಗೊತ್ತಾಗುತ್ತೆ ಹಿಂದಿನ ಕಾಲದಲ್ಲಿ ರೈಟಿಂಗ್ಗೆ ಬರೆಯುವಂತಹ ಎಬಿಲಿಟಿ ಇರುವಂತವ್ರು, ನೀಟಾಗಿ ಬರೆಯುವಂತವ್ರಿಗೆ ರಾಜರ ಒಂದು ಆಸ್ಥಾನದಲ್ಲಿ ಅವ್ರಿಗೆ ಕೆಲಸ ಕೊಡ್ತಾ ಇದ್ರು. ಅವ್ರುಗಳು ಅದನ್ನ ಬರ್ದು ಸ್ಪ್ರೆಡ್ ಮಾಡ್ತಾ ಇದ್ರು ಅಂತ. ಹಂಗೆ ಆವಾಗ ಟ್ರಾನ್ಸ್ಪೋರ್ಟೇಶನ್ ಇಲ್ದಿರೋ ಕಾಲದಲ್ಲಿ ಅದೆಲ್ಲ ಬರ್ದು ಬೇರೆ ಬೇರೆ ಕಡೆ ಹೋಗಿ ಅದು ಫೇಮಸ್ ಆಗಕ್ಕೆ ಸಾಮಾನ್ಯ ಸ್ಕಾಲರ್ಸ್ ಹೇಳೋ ಪ್ರಕಾರ ಒಂದ್ 200-300 ವರ್ಷ ತಗೊಳತ್ತೆ ಅಂತ. ಸೊ ಹಂಗಾಗಿ 1ನೇ ಸೆಂಚುರಿ ಹೊತ್ತಿಗೆ ಅದು ಫೇಮಸ್ ಆಗಿ ಬೇರೆ ಲ್ಯಾಂಗ್ವೇಜ್ ಗಳಿಗೆ ಟ್ರಾನ್ಸ್ಲೇಟ್ ಆಗಿತ್ತು ಫಸ್ಟ್ ಸೆಂಚುರಿ ಹೊತ್ತಿಗೆ ಅಂತ ಹೇಳಿದ್ರೆ, ಒಂದು 300-400 ಇಯರ್ಸ್ ಹಿಂದೆನೆ ಅದನ್ನ ರಚನೆ ಮಾಡಿರ್ಬೇಕು ಅಂತ ಗೆಸ್ ಮಾಡಬಹುದು. ಅದಕ್ಕೆ ಅಪ್ರಾಕ್ಸಿಮೇಟ್ಲಿ 3rd or 2nd ಸೆಂಚುರಿ BCE ಅಂತ ಪಂಚತಂತ್ರದ ಒಂದು ಟೈಮ್ ಪೀರಿಯಡ್ ಅನ್ನ ಹೇಳ್ತಾರೆ. ಸೊ ಅಷ್ಟು ಹಿಂದೆ ಬರ್ದಿರುವಂತ ಒಂದು ಪುಸ್ತಕ ಅದು. ದೆನ್ ಯಾಕೆ ಬರ್ದ ಅನ್ನೋದು ನಿಮ್ ಟೆಕ್ಸ್ಟ್ ಬುಕ್ ಅಲ್ಲಿ ನಿಮ್ಗಳಿಗೆ ಮೆನ್ಷನ್ ಆಗಿದೆ. BCom ಮತ್ತೆ BBA ಪಂಚತಂತ್ರ ಫಸ್ಟ್ ಇಯರ್ ಅವ್ರಿಗೆ ಟೆಕ್ಸ್ಟ್ ಇದೆ. BCA ನವ್ರಿಗೆ ನನ್ನ ಪ್ರಕಾರ ನಿಮ್ಗೆ ಹಿತೋಪದೇಶ ಇರಬೇಕು. ಹಿತೋಪದೇಶ ಇದ್ರೆ ಕೂಡ ಅದು ಕೂಡ ಪಂಚತಂತ್ರದಿಂದ ಒರಿಜಿನೇಟ್ ಆಗಿರುವಂತಹ ಒಂದು ಗ್ರಂಥವೇ ಆಗಿರೋದ್ರಿಂದ ನಿಮ್ಗೆ ಪಂಚತಂತ್ರದ ಅಧ್ಯಯನ BCA ಮಕ್ಕಳಿಗೂ ಕೂಡ ಹೆಲ್ಪ್ ಆಗತ್ತೆ. ಸೊ ಇಲ್ಲಿ ಈ ಪಂಚತಂತ್ರ ಯಾಕೆ ಬರ್ದ ಅನ್ನೋದಕ್ಕೆ ಒಂದು ಲೆಜೆಂಡರಿ ಸ್ಟೋರಿ ಇದೆ. ಒಬ್ಬ ಅಮರ ಶಕ್ತಿ ಅಂತ ಒಬ್ಬ ರಾಜ ಇದ್ದ. ಇದನ್ನು ಕೂಡ ಪಂಚತಂತ್ರದ ಬಿಗಿನಿಂಗ್ ಅಲ್ಲಿ ಇದು ಕಥಾಮುಖ ಅಂತ ಮೆನ್ಷನ್ ಮಾಡಿದ್ದಾರೆ. ಅದ್ರಲ್ಲೇ ಬಂದಿರೋದು ಎಲ್ಲಾ ಕಥೆಗಳಿಗೂ ಕೂಡ ಸಂಸ್ಕೃತದಲ್ಲಿ ಅದ್ ಹೆಂಗ್ ಹುಟ್ಕೊಂಡ್ತು ಅನ್ನೋದಕ್ಕೆ ಬೇರೆ ಬೇರೆ ಲೆಜೆಂಡ್ ಸ್ಟೋರಿಗಳು ಬಂದಿದಾವೆ. ಫಾರ್ ಎಕ್ಸಾಂಪಲ್ ಗುಣಾಢ್ಯನ್ ಬೃಹತ್ ಕಥಾ ಇರ್ಬೋದು, ಶುಕ ಸಪ್ತತಿ ಇರ್ಬೋದು, ಅದೆಲ್ಲ ಗ್ರಂಥಗಳು. ವಿಕ್ರಮ್ ಅವ್ರ ಬೇತಾಳ್ ಅಂತ ಹೇಳ್ತಿರಲ್ಲ, ಬೇತಾಳ ಪಂಚವಿಂಶತಿ ಅಂತ ಇರ್ಬೋದು, ಅಥವಾ 32 ಸ್ಟೋರೀಸ್ ಟೋಲ್ಡ್ ಬೈ ದ ಡಾಲ್, ವೇತಾಳ ದ್ವಾತ್ರಿಂಶತ್ ಪುತ್ತಲಿಕಾ ಅಂತ ಕಥಾ ಸಂಗ್ರಹ ಅಂತ ಬೇರೆ ಸ್ಟೋರಿ ಕಲೆಕ್ಷನ್ ಇದೆ. ಅದೆಲ್ಲದ್ರ ಹಿಂದೂ ಕೂಡ ಒಂದು ಲೆಜೆಂಡರಿ ಸ್ಟೋರಿ ಇದೆ. ಹಂಗೇನೆ ಪಂಚತಂತ್ರದ ಹಿಂದೆ ಕೂಡ ಒಂದು ಲೆಜೆಂಡರಿ ಸ್ಟೋರಿ ಇದೆ. ಅದನ್ನ ಇಮ್ಯಾಜಿನರಿ ಅಂತಲೂ ಹೇಳ್ಬೋದು. ಅದೆಲ್ಲದಕ್ಕೂ ಕೂಡ ಪ್ರೂಫ್ ಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ, ಬಟ್ ಆ ಗ್ರಂಥದಲ್ಲೇ ಅದು ಮೆನ್ಷನ್ ಆಗಿರೋದ್ರಿಂದ ಅದನ್ನ ನಾವು ನಂಬ್ಕೊಂಡಿದೀವಿ. ಮಹಿಳಾರೋಪ್ಯ ಅಂತ ಒಂದು ಸಿಟಿ ಇತ್ತು, ಅದು ಕೂಡ ತುಂಬಾ ಫೇಮಸ್ ಆಗಿತ್ತು ಆ ಕಾಲದಲ್ಲಿ ಅಂತ ಹೇಳ್ತಾರೆ. ಅದು ಕೂಡ ನಮ್ಮ ಸೌತ್ ಇಂಡಿಯಾದಲ್ಲಿ, ದಕ್ಷಿಣ ಭಾರತದಲ್ಲೇ ಇತ್ತು ಅಂತ ಹೇಳ್ತಾರೆ. ಸೊ ಅಲ್ಲಿ ಒಬ್ಬ ರಾಜ, ಅವನ ಹೆಸರು ಅಮರ ಶಕ್ತಿ ಅಂತ. ಆ ಅಮರ ಶಕ್ತಿಗೆ 3 ಜನ ಮಕ್ಕಳಿದ್ರು. ಉಗ್ರ ಶಕ್ತಿ, ಬಹುಶಕ್ತಿ, ಅನಂತ ಶಕ್ತಿ ಅಂತ ಅವ್ರಗಳ ಹೆಸರು. ಅವರು ಓದ್ಲಿಲ್ಲ, ವಿದ್ಯಾಭ್ಯಾಸ ಮಾಡ್ಲಿಲ್ಲ ಅಂತಲ್ಲ, ದೇ ಆರ್ ಲ್ಯಾಕಿಂಗ್ ಇನ್ ಜನರಲ್ ನಾಲೆಜ್ ಅಂಡ್ ಡಿಪ್ಲೊಮಸಿ. ಅವರು ಲೇಜಿಗಳಾಗಿದ್ರು, ಸಿಲಿಯಾಗಿ ಆಡ್ತಿದ್ರು, ಈ ತರ ಎಲ್ಲ ಅವ್ರ ಬಗ್ಗೆ ಬರುತ್ತೆ ಅಲ್ಲಿ. ಸೊ ಬಿಕಾಸ್ ಆಫ್ ವಿಚ್ ಕಿಂಗ್ ವಾಸ್ ಡಿಸ್ಪ್ರೇಸ್ಡ್. ಏನಕ್ಕೆ ಅಂದ್ರೆ ಅವ್ನಿಗೆ ಬೇಜಾರಾಯ್ತು, ನನ್ಗೆ ಇರೋವಂತ 3 ಮಕ್ಕಳಲ್ಲಿ ಒಬ್ರು ಕೂಡ ಸರಿಯಾಗಿ ಒಂದು ನೆಕ್ಸ್ಟ್ ನನ್ನ ನಂತರದಲ್ಲಿ ರಾಜ್ಯವನ್ನ ರೂಲ್ ಮಾಡೋದಕ್ಕೆ ಏಬಲ್ ಇರುವಂತ ವ್ಯಕ್ತಿಗಳು ಬರ್ಲಿಲ್ವಲ್ಲ ಅಂತ. ಸೊ ಅದಕ್ಕೆ ಒಂದು ಶ್ಲೋಕ ಬರುತ್ತೆ. ಇದು ಏನ್ ನಮಗೆ ಕಲ್ಸುತ್ತೆ ಅಂದ್ರೆ, ನಾವ್ ಇವಾಗ ರೆಲೆವೆನ್ಸ್ ಆಫ್ ಪಂಚತಂತ್ರದ ಬಗ್ಗೆ ಮಾತಾಡ್ತಾ ಇರೋದ್ರಿಂದ ಈ ಕಥಾಮುಖದಿಂದಲೇನೆ ರೆಲೆವೆನ್ಸ್ ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ಅಜಾತ ಮೃತ ಮೂರ್ಖೇಭ್ಯೋ ಮೃತ ಜಾತೌ ಸುತೌ ವರಂ
ಯತಸ್ಥೌ ಸ್ವಲ್ಪ ದುಃಖಾಯ ಯಾವ ಜೀವಂ ಜಡೋದಹೇತ್ ಅಂತ ಶ್ಲೋಕ. ಸೊ ಅದ್ರದ್ದು ಇಂಗ್ಲಿಷ್ ಟ್ರಾನ್ಸ್ಲೇಷನ್ ಕೂಡ ನಿಮ್ಗೆ ಸ್ಲೈಡ್ ಅಲ್ಲಿ ಕಾಣ್ತಿರ್ಬೋದು. ಕೆಲವರಿಗೆ ತಂದೆ ಮದುವೆ ಆಗಿರುವಂತಹ ಕಪಲ್ಸ್ಗೆ ನಮ್ಗೆ ಮಕ್ಕಳೇ ಇಲ್ಲ ಅನ್ನುವಂತ ಚಿಂತೆ ಇರುತ್ತೆ. ಇನ್ನು ಕೆಲವರಿಗೆ ಹುಟ್ಟಿರುವಂತ ಮಕ್ಕಳು ಒಂದ್ ಸ್ವಲ್ಪ ದೊಡ್ಡವರಾದ್ಮೇಲೋ ಏನೋ ಸತ್ತೋಗುವಂತದ್ದು, ಡೆತ್ ಆಗುವಂತಹ ಒಂದು ಸಂದರ್ಭ ಇರುತ್ತೆ. ಇವತ್ತಿನ ಕಾಲದಲ್ಲಿ ಆಕ್ಸಿಡೆಂಟ್ ಇತ್ಯಾದಿಗಳಿಂದ ಆಗ್ಬೋದು. ಆಗ ಕೂಡ ತಂದೆ ತಾಯಿಗಳಿಗೆ ಬೇಜಾರಾಗತ್ತೆ. ಮಕ್ಕಳು ಇಲ್ದೆ ಹೋದ್ರೂನು ತಂದೆ ತಾಯಿಗಳಿಗೆ ಬೇಜಾರಾಗತ್ತೆ. ಮಕ್ಕಳು ಅವ್ರ ಕಣ್ಮುಂದೆ ಪ್ರಾಣ ಬಿಡುವಂತ ಸಂದರ್ಭ ಬಂದ್ರೆ ಕೂಡ ತಂದೆ ತಾಯಿಗಳಿಗೆ ಬೇಜಾರಾಗತ್ತೆ. ಮಕ್ಕಳು ಯೂಸ್ಲೆಸ್ ಆಗಿದ್ರು ಕೂಡ ತಂದೆ ತಾಯಿಗಳಿಗೆ ಬೇಜಾರಾಗತ್ತೆ ಅಂತ ಹೇಳ್ತಾರೆ. ಆದ್ರೆ ಮಕ್ಕಳೇ ಇಲ್ದಿರೋಂತ ಚಿಂತೆ ಅಥವಾ ಮಕ್ಕಳು ಸತ್ತೋಗಿರೋ ಚಿಂತೆ ಇದೆಲ್ಲದಕ್ಕಿನ್ನ ಯೂಸ್ಲೆಸ್ ಆಗಿರುವಂತ ಮಕ್ಕಳುಗಳಿದ್ರೆ, ಅಂದ್ರೆ ಸರಿಯಾಗಿ ವಿದ್ಯೆ ಬುದ್ಧಿಯನ್ನ ಕಲಿದಿರುವಂತದ್ದು, ಕೆಲಸ ಮಾಡದಿರುವಂತವ್ರು, ಲೇಜಿಗಳು, ಈ ತರ ಮಕ್ಕಳುಗಳಿದ್ರೆ ತಂದೆ ತಾಯಿಗಳಿಗೆ ಅದು ಕೊಡುವಂತ ದುಃಖ ಈ ಹಿಂದಿನ 2 ಕ್ಯಾಟಗರಿ, ಅಂದ್ರೆ ಮಕ್ಕಳು ಸತ್ತೋಗಿರುವಂತ ಇನ್ಸಿಡೆಂಟ್ಸ್ ಇರ್ಬೋದು ಅಥವಾ ಮಕ್ಕಳೇ ಇಲ್ದಿರುವಂತ ಇನ್ಸಿಡೆಂಟ್ಗಳಿರ್ಬೋದು, ಅದಕ್ಕಿನ್ನ ಹೆಚ್ಚಿಗೆ ಕಷ್ಟವನ್ನ ಈ ಮಕ್ಕಳು ಸೆಟ್ಲ್ ಆಗಲ್ಲ ಅಂತ ಹೇಳಿದ್ರೆ ಅಥವಾ ಸರಿಯಾಗಿ ಓದಲ್ಲ, ಈ ತರ ದುರ್ಗುಣಗಳು ಮಕ್ಕಳಲ್ಲಿ ಇದ್ರೆ ತಂದೆ ತಾಯಿಗಳಿಗೆ ಯಾವ ಜೀವಂ ಜಡೋದಹೇತ್ ಥ್ರೂ ಔಟ್ ದ ಲೈಫ್ ಚಿಂತೆ ಅವ್ರಿಗೆ ಕಾಡುತ್ತೆ ಅಂತ ಅದರಲ್ಲಿ ಹೇಳ್ತಾರೆ. ಇದು ಕಥಾಮುಖದಲ್ಲೇ ಬರುತ್ತೆ. ಸೊ ಇದರಿಂದ ನಮ್ಗೆ ಏನ್ ಅರ್ಥ ಆಗತ್ತೆ ಅಂದ್ರೆ, ವಿ ಶುಡ್ ಬಿ ಯೂಸ್ಫುಲ್. ನಾವು ಸರಿಯಾಗಿ ಓದ್ಕೊಂಡು ಸ್ಕಿಲ್ಡ್ ಆಗಿ ಒಳ್ಳೆ ಕೆಲಸವನ್ನ ಗಿಟ್ಸೋದ್ರಲ್ಲಿ ಅಥವಾ ಒಳ್ಳೆ ಉದ್ಯೋಗವನ್ನು ಮಾಡೋದ್ರಲ್ಲಿ ಅಥವಾ ಓನ್ ಬಿಸ್ನೆಸ್ ಮಾಡೋದೋ ಏನೋ ಒಂದ್ರಲ್ಲಿ ನಾವು ಯೂಸ್ಫುಲ್ ಆಗಿರ್ಬೇಕು. ಇಲ್ಲ ಅಂತ ಹೇಳಿದ್ರೆ ತಂದೆ ತಾಯಿಗಳಿಗೆ ಥ್ರೂ ಔಟ್ ದರ್ ಲೈಫ್ ಅದೊಂದು ಚಿಂತೆ ಕಾಡ್ತಾ ಇರುತ್ತೆ ಅನ್ನೋದನ್ನ ಇದರಲ್ಲಿ ಮೆನ್ಷನ್ ಮಾಡಿರೋದನ್ನ ನಾವು ಕಾಣ್ಬೋದು. ಇದರಿಂದ ನಮ್ಗೆ ಏನ್ ಅರ್ಥ ಆಗತ್ತೆ ಅಂದ್ರೆ, ನಾವುಗಳು ಯೂಸ್ಫುಲ್ ಆಗಿ ಬೆಳಿಬೇಕು ಅನ್ನುವಂತ ಒಂದು ಇನ್ಸ್ಪಿರೇಷನ್ ಇದರಿಂದ ಬರುತ್ತೆ. ಸೊ ಅದಕ್ಕೆ ರಾಜ ಚಿಂತೆ ಮಾಡ್ತಾನೆ, ಏನಪ್ಪ 3 ಜನ ಗಂಡ್ ಮಕ್ಳಿದ್ದಾರೆ, ಒಬ್ರು ಕೂಡ ಯೋಗ್ಯತಾವಂತರಿಲ್ಲ. ಏನಕ್ಕೆ ಅಂದ್ರೆ ರೂಲ್ ಮಾಡಕ್ಕೆ. ನೆಕ್ಸ್ಟ್ ನನ್ನ ನಂತರದಲ್ಲಿ ಈ ರಾಜ್ಯವನ್ನ ರೂಲ್ ಮಾಡುವಂತಹ ಎಬಿಲಿಟಿ ಇರುವಂತ ಒಬ್ಬ ಮಗನೂ ಇಲ್ವಲ್ಲ ನನ್ಗೆ ಅಂತ ಚಿಂತೆ ಮಾಡ್ತಾ ಇದ್ದಾಗ ಅವನ್ಗೆ ಸಿಕ್ಕಿರೋನು ವಿಷ್ಣು ಶರ್ಮಾ. ಸೊ ಡಿಸೈಡೆಡ್ ಟು ಹ್ಯಾಂಡ್ ಓವರ್ ದ ಪ್ರಿನ್ಸಸ್ ಟು ವಿಷ್ಣು ಶರ್ಮಾ. ಆ ವಿಷ್ಣು ಶರ್ಮಾನ ಹತ್ರ ಕರೆದು ಅವನು ಹೇಳ್ತಾನೆ, ನಾನು ನಿನ್ಗೆ ನನ್ನ ಮಕ್ಕಳನ್ನ ಸ್ಕಾಲರ್ಸ್ ಆಗಿ ಕನ್ವರ್ಟ್ ಮಾಡಿಕೊಟ್ರೆ ಅಥವಾ ಅವರನ್ನ ಜನರಲ್ ನಾಲೆಜ್ ಅಲ್ಲಿ ಇರ್ಬೋದು, ಡಿಪ್ಲೊಮಸಿನಲ್ಲಿ ಇರ್ಬೋದು, ಪೊಲಿಟಿಕಲ್ ಸೈನ್ಸ್ ಅಲ್ಲಿ ಇರ್ಬೋದು ಅಥವಾ ರಾಜಕೀಯ ಶಾಸ್ತ್ರ ಅಂತ ಕನ್ನಡದಲ್ಲಿ ಹೇಳ್ತಾರೆ, ಅದರಲ್ಲಿ ಅವರನ್ನ ವಿದ್ಯಾವಂತರನ್ನಾಗಿ ಬುದ್ಧಿವಂತರನ್ನಾಗಿ ಮಾಡಿಸ್ಕೊಟ್ರೆ ನಾನ್ ನಿಮ್ಗೆ ರಿವಾರ್ಡ್ ಕೊಡ್ತೀನಿ ಅಂತ ಹೇಳ್ತಾನೆ. ಆ ಒಂದು ಸಂದರ್ಭದಲ್ಲಿ ವಿಷ್ಣು ಶರ್ಮಾ ಹೇಳ್ತಾನೆ, ನಾಹಂ ವಿದ್ಯಾ ವಿಕ್ರಯಂ ಕರೋಮಿ, ನಾನು ವಿದ್ಯೆಯನ್ನ ಮಾರಾಟ ಮಾಡಲ್ಲ, ಆದ್ರೆ ನಿನ್ ಮಾತಿಗೋಸ್ಕರ ವಿತಿನ್ 6 months ಐ ವಿಲ್ ಮೇಕ್ ದೆಮ್ ವೈಸ್ ಅಂಡ್ ಮ್ಯಾಚೂರ್. ಅವರನ್ನ ಬುದ್ಧಿವಂತರನ್ನಾಗಿ ಮತ್ತೆ ಅವ್ರಿಗೆ ಮೈಂಡ್ ಸೆಟ್ ಅಲ್ಲಿ ಅವ್ರಿಗೆ ಒಂದು ಜನರಲ್ ನಾಲೆಜ್ ಅನ್ನೋದು ಬೆಳಿಬೇಕು. ಅದ್ರ ಜೊತೆನಲ್ಲಿ ಅವರು ಡಿಪ್ಲೊಮ್ಯಾಟಿಕ್ ಆಗಿ ಬಿಹೇವ್ ಮಾಡೋ ರೀತಿನಲ್ಲಿ ನೆಕ್ಸ್ಟ್ ನಿನ್ಗೆ ಯಾರಾದ್ರೂ ಒಬ್ರು ಅವರನ್ನ ನೀವು ಸೆಲೆಕ್ಟ್ ಮಾಡ್ಕೋಬಹುದು, ಆದ್ರೆ 3 ಜನರನ್ನ ನಾನು ರಾಜಕುಮಾರರನ್ನ ಮುಂದೆ ರಾಜ್ಯ ಆಳೋದಕ್ಕೆ ಏಬಲ್ ಆಗಿರುವಂತ ವ್ಯಕ್ತಿಗಳನ್ನಾಗಿ ಕನ್ವರ್ಟ್ ಮಾಡ್ಕೊಡ್ತೀನಿ ವಿತಿನ್ 6 months ಅಂತ ಅವನು ಟೈಮ್ ಬಾಂಡ್ ಕೂಡ ಹಾಕೊಳ್ತಾನೆ. ಸೊ ಹಾಗಾಗಿ ಅದನ್ನ ಮಾಡೋದಕ್ಕೆ ಅವನು ಈ ವಿಷ್ಣು ಶರ್ಮಾ ಪಂಚತಂತ್ರವನ್ನ ಬರ್ದ ಅಂತ ಅಲ್ಲಿ ಬರುತ್ತೆ. ಸೊ ಈ ಪಂಚತಂತ್ರ ಆಸ್ ದ ನೇಮ್ ಇಂಡಿಕೇಟ್ಸ್ 5 ಡಿವಿಷನ್ ಇದೆ. ಅದನ್ನ ನಿಮ್ಗೆ ಹೇಳೋದಾದ್ರೆ ಮಿತ್ರಭೇದ, ಮಿತ್ರ ಸಂಪ್ರಾಪ್ತಿ, ಕಾಕೋಲುಕೀಯಂ, ಲಬ್ಧ ಪ್ರಣಾಶ, ಅಪರೀಕ್ಷಿತ ಕಾರಕಂ ಅಂತ ಅದು 5 ತಂತ್ರಗಳು. ಈ 5 ತಂತ್ರಗಳಿರುವಂತಹ ಒಂದು ಗ್ರಂಥವನ್ನ ಅವನು ಬರೀತಾನೆ, ಅದೇ ಪಂಚತಂತ್ರ. ಆ ಪಂಚತಂತ್ರದ ಸ್ಪೆಷಾಲಿಟಿ ಏನಪ್ಪಾ ಅಂತ ಹೇಳಿದ್ರೆ, ಬೈ ಮೀನ್ಸ್ ಆಫ್ ಎನಿಮಲ್ಸ್, ಬರ್ಡ್ಸ್, ಇನ್ಸೆಕ್ಟ್ಸ್, ಇಂಥದ್ದನ್ನೆಲ್ಲ ಇಟ್ಕೊಂಡು ಅವನು ಫೇಬಲ್ಸ್ ಅನ್ನ, ಕಥೆಯನ್ನ ಹೇಳ್ತಾನೆ. ಇಮ್ಯಾಜಿನರಿ ಟೇಲ್ಸ್ ಗಳನ್ನ ರಚನೆ ಮಾಡ್ಕೊಂಡು ಹೋಗ್ತಾನೆ. ಅವರೆಲ್ಲ ಮನುಷ್ಯರ ತರ ಬಿಹೇವ್ ಮಾಡ್ತಾರೆ, ಅಂದ್ರೆ ಮನುಷ್ಯರ ತರ ಮಾತಾಡೋದು, ಮನುಷ್ಯರ ತರ ಸುಭಾಷಿತಗಳನ್ನ ಹೇಳೋದು, ಇಂಥದ್ದನ್ನ ಆ
ಎನಿಮಲ್ ಕ್ಯಾರೆಕ್ಟರ್ ಅಲ್ಲಿ ಅವನು ಮಾಡಿಸ್ತಾನೆ. ಸೊ ಅದನ್ನ ಮಾಡೋದ್ರಿಂದ ಓದೋವಂತ ಮಕ್ಕಳಲ್ಲಿ ಅದು ಇಂಟ್ರೆಸ್ಟ್ ಕ್ರಿಯೇಟ್ ಆಗತ್ತೆ ಅನ್ನೋದು ಅವನ ಉದ್ದೇಶ ಇತ್ತು. ಸೊ ಹಂಗಾಗಿ ಅವನು ಕಥೆಗಳನ್ನ ಈ ರೀತಿಯಾಗಿ ಪಂಚತಂತ್ರದಲ್ಲಿ ಬರೆದ ಅಂತ ಹೇಳ್ತಾರೆ. ಸೊ ಪಂಚತಂತ್ರ ನೋಡುವಾಗ ಅವ್ನು ಬರೆಯೋ ಹೊತ್ತಿಗೆ ಅವನಿಗೆ 80 ವರ್ಷ 80 ಇಯರ್ಸ್ ಆಗಿತ್ತು ಅಂತ ಕೂಡ ಹೇಳ್ತಾರೆ. ಅಷ್ಟೊಂದು ಜೀವನದ ಅನುಭವ, ಲೈಫ್ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ಅವನ್ಗೆ ಅವನದನ್ನ ಡೀಟೇಲ್ ಆಗಿ ಜೀವನದಲ್ಲಿ ಅವನು ಏನ್ ಕಲ್ತಿದ್ದಾನೆ ಅದನ್ನ ಡೀಟೇಲ್ ಆಗಿ ಕಥೆಗಳ ರೂಪದಲ್ಲಿ ಬರ್ದ. ಜೊತೆನಲ್ಲಿ ಕಥೆಯನ್ನ ಸ್ಟೋರಿಯನ್ನ ಅವನು ಪ್ರೋಸ್ ಲಿಟರೇಚರ್ ಅಲ್ಲಿ ಬರೀತಾನೆ. ನಿಮ್ಗೆ ಗೊತ್ತು, ಪೋಯಂ, ಪ್ರೋಸ್ ಮತ್ತೆ ಮಿಕ್ಸ್ಚರ್ ಆಫ್ ಪೋಯಮ್ ಅಂಡ್ ಪ್ರೋಸ್, ಗದ್ಯ, ಪದ್ಯ, ಚಂಪು ಅಂತ 3 ರೀತಿಯ ಕಾವ್ಯಗಳನ್ನ ನಾವು ನೋಡ್ತೀವಿ. ಸೊ ಆ 3 ರೀತಿ ಕಾವ್ಯದಲ್ಲಿ ಇವನು ವಿಶೇಷವಾಗಿ ಗದ್ಯ ಪದ್ಯಗಳ ಮಿಶ್ರಣದಲ್ಲಿ ಬರ್ದ. ಬಟ್ ಇದನ್ನ ಚಂಪು ಅಂತ ಕರೆಯಲ್ಲ. ಅಂದ್ರೆ ಮಿಕ್ಸ್ಚರ್ ಆಫ್ ಪೋಯಮ್ ಅಂಡ್ ಪ್ರೋಸ್ ಇದ್ರೂ ಕೂಡ ಇದನ್ನ ಚಂಪು ಲಿಟರೇಚರ್ ಅಂತ ಯಾಕೆ ಕರೆಯಲ್ಲ ಅಂತ ಹೇಳಿದ್ರೆ, ಚಂಪು ಲಿಟರೇಚರ್ ಅಲ್ಲಿ ಶ್ಲೋಕಗಳಲ್ಲೂ ಕೂಡ ಕಥೆಯನ್ನ ಹೇಳ್ತಾರೆ. ಬಟ್ ಇವನು ಇಲ್ಲಿ ಕಥೆಯನ್ನ ಪ್ರೋಸ್ ಲಿಟರೇಚರ್ ಅಲ್ಲೇ ಹೇಳಿದಾನೆ. ಪ್ರೋಸ್ ಲಿಟರೇಚರ್ ಮತ್ತೆ ಶ್ಲೋಕದಲ್ಲಿ ಏನ್ ಬರುತ್ತೆ ಅಂದ್ರೆ, ನಿಮ್ಗೆ ಗೊತ್ತಿರೋ ಹಾಗೆ, ಸಿನ್ಸ್ ನಿಮ್ಗೆ ಇವಾಗ ಆಲ್ರೆಡಿ 1.5 ಮಂತ್ ಆಗಿರೋದ್ರಿಂದ ಸ್ವಲ್ಪ ಪಾಠ ಆಗಿರ್ಬೋದು. ಪಂಚತಂತ್ರದ ಮಿತ್ರ ಸಂಪ್ರಾಪ್ತಿ BBA ನವ್ರಿಗಿದೆ, ಕಾಕೋಲುಕಿಯಂ BCom ನವ್ರಿಗಿದೆ ಸಿಲೆಬಸ್ಗೆ. ಹಾಗಾಗಿ ನಿಮ್ಗೆ ಪಾಠ ಆಗಿರೋದ್ರಿಂದ ಅಲ್ಲಿ ನೀವು ಕಂಡ್ಕೊಂಡಿರ್ತೀರ, ಕಥೆಯನ್ನ ಪ್ರೋಸಲ್ಲಿ ಹೇಳ್ತಾನೆ, ಪೋಯಮ್ ಅಲ್ಲಿ ಮಾರಲ್ ಹೇಳ್ತಾನೆ. ಏನಾದ್ರೂ ನೀತಿಯನ್ನು ಹೇಳ್ಬೇಕು ಅಂದ್ರೆ ಅದನ್ನ ಶ್ಲೋಕ ರೂಪದಲ್ಲಿ ಹೇಳ್ತಾನೆ, ಕಥೆಯನ್ನ ಮಾತ್ರ ಪ್ರೋಸ್ ಲಿಟರೇಚರ್ ಅಲ್ಲೇ ಹೇಳ್ಕೊಂಡು ಹೋಗ್ತಾನೆ. ಈ ರೀತಿಯಾಗಿ ಅವನು ಪಂಚತಂತ್ರವನ್ನ ಬರೆದುಕೊಂಡು ಹೋಗ್ತಾನೆ. ಸೊ ಅದನ್ನ ಅವ್ರಿಗೆ ಪಾಠ ಮಾಡ್ದ, ಕಥೆಗಳನ್ನ ಹೇಳ್ದ. ಯಾಕೆಂದ್ರೆ ಎಲ್ಲದಕ್ಕೂ ಕ್ಲಾಸ್ ಇದೆ, ಕೋಚಿಂಗ್ ಕ್ಲಾಸ್ಗಳಿದಾವೆ. ಜನರಲ್ ನಾಲೆಡ್ಜ್ಗೆ ಕೋಚಿಂಗ್ ಕ್ಲಾಸ್ ಅನ್ನೋದು ಇವತ್ತಿಗೂ ಇಲ್ಲ ಎಲ್ಲೂ ಕೂಡ. ಯಾಕೆಂದ್ರೆ ಜನರಲ್ ನಾಲೆಜ್ ಅನ್ನ ಡೈರೆಕ್ಟ್ ಆಗಿ ಹೇಳ್ಕೊಡೋದಕ್ಕೆ ಸಾಧ್ಯ ಇಲ್ಲ. ಹಿಂಗ್ ಬಂದ್ರೆ, ಇಂಥ ಸಿಚುವೇಶನ್ ಬಂದ್ರೆ ಹಿಂಗ್ ಮಾಡ್ಬೇಕು ಅಂತ ಯಾರಿಗೂ ಹೇಳ್ಕೊಡೋದಕ್ಕೆ ಸಾಧ್ಯನೂ ಇಲ್ಲ. ಹೇಳ್ಕೊಡುವಂತ ಕ್ಲಾಸ್ ಇವತ್ತವರೆಗೂ ಬಂದಿಲ್ಲ ಎಲ್ಲೂನು. ಬಟ್ ಇವನು ಅದಕ್ಕೆ ಇಂಡೈರೆಕ್ಟ್ ಮೀನ್ಸ್ ಅನ್ನು ಹುಡ್ಕೊಳ್ತಾನೆ. ಅದೇನಪ್ಪಾ ಅಂದ್ರೆ, ಬೈ ಮೀನ್ಸ್ ಆಫ್ ಸ್ಟೋರೀಸ್ ಐ ಶುಡ್ ಟೀಚ್ ದಮ್ ದ ಡಿಪ್ಲೊಮಸಿ ಅಂಡ್ ಜನರಲ್ ನಾಲೆಜ್ ಅಂತ. ಅವ್ರಿಗೆ ಬುದ್ಧಿಶಕ್ತಿ, ಅವರೇ ತಮ್ಮ ಬುದ್ಧಿಯನ್ನ ಯೂಸ್ ಮಾಡೋ ರೀತಿನಲ್ಲಿ ಕಥೆಯನ್ನ ಬರೀತಾನೆ. ಸೊ ಹಂಗಾಗಿ ಮಿತ್ರಭೇದ, ಮಿತ್ರ ಸಂಪ್ರಾಪ್ತಿ, ಕಾಕೋಲುಕಿಯಂ, ಲಬ್ಧಪ್ರಣಾಶ, ಅಪರೀಕ್ಷಿತ ಕಾರಕಂ ಅನ್ನುವಂತಹ 5 ತಂತ್ರಗಳಿರುವಂತಹ 5 ಡಿವಿಷನ್ಸ್ ಇರುವಂತಹ ಪಂಚತಂತ್ರ ಅನ್ನುವಂತ ಒಂದು ಗ್ರೇಟ್ ಬುಕ್ ಅವನಿಂದ ಬರೆಯಲ್ಪಡ್ತು ಅಂತ ಹೇಳ್ತಾರೆ. ಸೊ ಇದ್ರ ಡೀಟೇಲ್, ಇದ್ರದ್ದು ಕಂಟೆಂಟ್ ಬಗ್ಗೆ ಆಮೇಲೆ ನೋಡೋಣ, ಯಾವ್ದ್ರಲ್ಲಿ ಏನ್ ಬಂದಿದೆ ಅಂತ. ಇದ್ರಲ್ಲಿ ಒಂದು ಬ್ರೀಫ್ ಆಗಿ ಕೊಟ್ಟಿದ್ದೀನಿ. ಮಿತ್ರಭೇದ ಅಂದ್ರೆ ಏನು, ಮಿತ್ರ ಸಂಪ್ರಾಪ್ತಿ ಅಂದ್ರೆ ಏನು, ಕಾಕೋಲುಕಿಯಂ ಅಂದ್ರೆ ಏನು, ಲಬ್ಧ ಪ್ರಣಾಶ ಅಂದ್ರೆ ಏನು, ಅಪರೀಕ್ಷಿತ ಕಾರಕಂ ಅಂದ್ರೆ ಏನು ಅಂತ. ಸೊ ನೆಕ್ಸ್ಟ್ ಬಂದು ಇದ್ರದ್ದು ಕಂಟೆಂಟ್ ಏನಪ್ಪಾ ಅಂದ್ರೆ, ಇದರಲ್ಲಿ ಟೋಟಲಿ ಒಂದು 87 ಸ್ಟೋರೀಸ್ ಇದಾವೆ. ಎಲ್ಲ ಕೂಡ ಫೇಮಸ್ ಆಗಿದಾವೆ. ಬಟ್ ನಮ್ಗೆ ಸಂಸ್ಕೃತ ಓದಿರೋ ಮಕ್ಕಳಿಗೂ ಕೂಡ ಪಂಚತಂತ್ರದ ಕಥೆಗಳ ಪರಿಚಯ ಇದೆ. ಆದ್ರೆ ಪಂಚತಂತ್ರದ ಒರಿಜಿನ್ ಇಂದ ಬಂದಿರುವಂತ ಕಥೆ ಅಂತ ಗೊತ್ತಿಲ್ಲ. ಇವನ್ LKG UKG ಮಕ್ಕಳಿಗೂ ಕೂಡ ಕೆಲವೊಂದು ಕಥೆಗಳನ್ನ ಪಾಠ ಮಾಡ್ತಾರೆ. ಅದು ಪಂಚತಂತ್ರ ಸೋರ್ಸ್ ಇಂದಲೇ ಬಂದಿರುವಂತದ್ದು. ಆದ್ರೆ ಅದು ಪಂಚತಂತ್ರದ್ದು ಅಂತ ನಮ್ಗೆ ಗೊತ್ತಿಲ್ಲ. ಅದನ್ನ ಪಿಕ್ಚೋರಿಯಲ್ ಆಗಿ ತೋರಿಸ್ಕೊಂಡು ಹೋಗಿರ್ತಾರೆ ಕೆಲವು ಕಡೆ. ಆದ್ರೆ ಇದರಲ್ಲಿ ಟೋಟಲ್ 87 ಸ್ಟೋರೀಸ್ ಏನಿದಾವೆ ಎಲ್ಲ ಕೂಡ ಫೇಮಸ್ ಸ್ಟೋರಿಗಳೇನೆ, ಫೇಮಸ್ ಆಗಿರುವಂತದ್ದೇನೆ. ಇದರ ಒಂದು ಸ್ಪೆಷಾಲಿಟಿ ಏನಂದ್ರೆ, ಬಾಕ್ಸ್ ಇನ್ ಎ ಬಾಕ್ಸ್ ಅನ್ನೋ ತರ ಹೇಳ್ಬೋದು. ನಿಮ್ಗೆ ಈ ಮಾಲ್ಗಳಲ್ಲೆಲ್ಲ ಕೆಲವು ಕಡೆ ರಿಲಯನ್ಸ್ ಇದ್ರಲ್ಲೆಲ್ಲ ಬಾಕ್ಸ್ಗಳು ಸಿಗ್ತವೆ, ಪ್ಲಾಸ್ಟಿಕ್ ಬಾಕ್ಸ್ಗಳು. ಒಂದ್ ಬಾಕ್ಸ್ ಇರುತ್ತೆ, ಅದ್ರೊಳಗಡೆ ಇನ್ನೊಂದು ಡಬ್ಬ ಇರುತ್ತೆ, ಅದ್ರೊಳಗಡೆ ಇನ್ನೊಂದು ಡಬ್ಬ ಇರುತ್ತೆ, ಈ ತರ. ಸೊ ಇದ್ರಲ್ಲಿ ಹೆಂಗಪ್ಪ ಅಂದ್ರೆ, ಒಂದ್ ಕಥೆಯಲ್ಲಿ ಇನ್ನೊಂದ್ ಕತೆ ಸ್ಟಾರ್ಟ್ ಆಗತ್ತೆ, ಅದ್ರಲ್ಲಿ ಇನ್ನೊಂದ್ ಸಬ್ ಸ್ಟೋರಿ ಶುರುವಾಗತ್ತೆ. ಈ ರೀತಿಯಾಗಿ ಕೂಡ ಅದ್ರದ್ದು ಒಂದು ಸ್ಟ್ರಕ್ಚರ್ ಇದೆ. ಸೊ ಇದನ್ನ ಅವನು ಬರೆಯುವಂತ ಸಂದರ್ಭದಲ್ಲಿ ಇದು ಕೆಲವರು ಇದನ್ನ ಕಾಶ್ಮೀರದಲ್ಲಿ ಅವನು ಬರ್ದ ಅಂತ ಹೇಳ್ತಾರೆ, ಕೆಲವರು ಸೌತ್ ಇಂಡಿಯಾದಲ್ಲಿ ಬರ್ದ ಅಂತ ಹೇಳ್ತಾರೆ. ಅದು ಏನೇ ಇದ್ರೂ ಕೂಡ ಅದು ಇಂಡಿಯಾದ ಒಂದು ದೊಡ್ಡ ಗ್ರಂಥ ಅಂತ ನಾವು ಇದನ್ನ ಹೇಳ್ಬೋದು.
ಸೊ ಇದು ಈಗ ನಿಮ್ಗೆ ಗುಣಾಢ್ಯನ ಬೃಹತ್ ಕಥೆ ಅನ್ನೋದು ಸಂಸ್ಕೃತದಲ್ಲಿ ಇಲ್ಲ, ಅದು ಒರಿಜಿನಲ್ ವರ್ಷನ್. ಟ್ರಾನ್ಸ್ಲೇಟೆಡ್ ವರ್ಷನ್ ಮಾತ್ರ ಸಂಸ್ಕೃತ ಅಲ್ಲಿ ಇದೆ, ಮಿಕ್ಕಿದ್ದು ಪೈಶಾಚಿ ಲ್ಯಾಂಗ್ವೇಜ್ ಅಲ್ಲಿ ಇದೆ. ಇದು ಹಂಗಲ್ಲ, ಇದು ಒರಿಜಿನಲಿ ಸಂಸ್ಕೃತ ಅಲ್ಲೇ ಬರ್ದಿರೋದು ಅಂತ ಹೇಳ್ಬೋದು. ಸೊ ಆದ್ರೆ ಇದಕ್ಕೆ ಬೇರೆ ಟೈಟಲ್ ಗಳನ್ನು ನಾವು ಕಾಣ್ಬೋದು. ಇದಕ್ಕೆ ಕೆಲವು ಕಡೆ ತಂತ್ರಾಖ್ಯಾಯಿಕ ಅಂತ ಹೆಸರು ಕೊಟ್ಟಿದ್ದಾರೆ, ಇನ್ ಕೆಲವು ಕಡೆ ಪಂಚ ಆಖ್ಯಾನ ಅಂತ ಕೊಟ್ಟಿದ್ದಾರೆ, ಸೊ ತಂತ್ರೋಪಾಖ್ಯಾನ ಅಂತ ಕೊಟ್ಟಿದ್ದಾರೆ. ಈ ತರ ಬೇರೆ ಬೇರೆ ಹೆಸರುಗಳು ಇದಕ್ಕೆ ಇರೋದನ್ನ ನಾವು ಕಾಣ್ಬೋದು. ಸೊ ನೆಕ್ಸ್ಟ್ ಇದರಲ್ಲಿ 5 ತಂತ್ರಗಳನ್ನ ಏನ್ ಡಿವೈಡ್ ಮಾಡಿದಾನೆ, ಇದನ್ನ ಅವನು ನೀತಿಶಾಸ್ತ್ರ ಅಂತ ಕರೆದಿದ್ದಾನೆ. ನಮ್ಗೆ ಇವತ್ತಿನ ಒಂದು ಮಾಡರ್ನ್ ಎಜುಕೇಶನ್ ಸಿಸ್ಟಮ್ ಅಲ್ಲಿ ಇದು ಇಟ್ ಈಸ್ ಫೌಂಡ್ ದಟ್ ಬೈ ಮೀನ್ಸ್ ಆಫ್ ನಾವು ಸ್ಟೋರಿಯನ್ನ, ನಾಲೆಜ್ ಅನ್ನ ಇಂಪಾರ್ಟ್ ಮಾಡಿದಾಗ ಅದು ಬೇಗ ನಮ್ಮ ಬ್ರೇನ್ ಅದನ್ನ ಗ್ರಾಸ್ಪ್ ಮಾಡುತ್ತೆ ಅಂತ ಪ್ರಾಕ್ಟಿಕಲಿ ಪ್ರೂವನ್ ಆಗಿದೆ. ಸೊ ಹಂಗಾಗಿ ಈ ಒಂದು ಸೈಕಾಲಜಿಯನ್ನು ಇಟ್ಕೊಂಡು ಅವನು ಲಿಸನರ್ಸ್ ಬ್ರೇನ್ ಅನ್ನ ಅದು ಲಾಂಗ್ ಟೈಮ್ಗೆ ಅದು ಅಟ್ರಾಕ್ಟ್ ಮಾಡುತ್ತೆ. ಕಥೆಗಳನ್ನು ಹೇಳಿದ್ರೆ, ಸುಮ್ಮನೆ ಏನೋ ಒಂದು ವಿಚಾರಗಳನ್ನು ಹೇಳಿದ್ರೆ ಅದನ್ನ ನಾವು ತುಂಬಾ ಹೊತ್ತು ಕೇಳಿಸ್ಕೊಳ್ಳಲ್ಲ. ಹಂಗಾಗಿ ಕಥೆಗಳ ಮೂಲಕ ನಾಲೆಜ್ ಅನ್ನ ಇಂಪಾರ್ಟ್ ಮಾಡುವಂತ ಸಿಸ್ಟಮ್ ಏನಿದೆ, ಇದು ಸೈಂಟಿಫಿಕ್ ಆಗಿದೆ. ಇದನ್ನ ಇವನು ಆ ಕಾಲದಲ್ಲಿ ಅಂದ್ರೆ BC ಏಜ್ ಅಲ್ಲಿ 3rd ಸೆಂಚುರಿ BC ಹೊತ್ತಿಗೆನೆ ಅವನು ಕಂಡುಕೊಂಡ ಅನ್ನೋದು ನಮ್ಗೆ ಒಂದು ಹೆಮ್ಮೆಯ ಒಂದು ವಿಚಾರ, ನಮ್ಮ ದೇಶದ ಒಂದು ಕವಿಯ ಒಂದು ಅಚೀವ್ಮೆಂಟ್ ಅಂತ ಕೂಡ ನಾವು ಇದರಲ್ಲಿ ಹೇಳ್ಬಹುದು. ಸೊ ನೆಕ್ಸ್ಟ್ ಬಂದು ಇದು ಟ್ರಾನ್ಸ್ಲೇಷನ್, ಇದ್ರದ್ದು ಬೇರೆ ಬೇರೆ ಟ್ರಾನ್ಸ್ಲೇಷನ್ ಗಳನ್ನ ನಾವು ನೋಡ್ಬೋದು ಪಂಚತಂತ್ರ ಅಂತ ಬಂದಾಗ. ನಾ ರೆಲೆವೆನ್ಸ್ ಬಗ್ಗೆ ಮಾತಾಡ್ತೀನಿ, ಒಂದು ಶ್ಲೋಕಗಳ ಎಕ್ಸಾಂಪಲ್ ಕೊಟ್ಟು ಮಾತಾಡ್ತೀನಿ. ಸೊ ಅದರಲ್ಲಿ ನಮ್ಗೆ ಫಸ್ಟ್ ಬಂದು ಇದ್ರದ್ದು ಪಲ್ಲವಿ ಟ್ರಾನ್ಸ್ಲೇಷನ್ ಅಂತ 550 AD ನಲ್ಲಿ ಅದು ಬರ್ದಿರೋಂಥ, ಟ್ರಾನ್ಸ್ಲೇಟ್ ಮಾಡಿರೋವಂಥದ್ದು. ಇದು ನಾನ್ ಇಂಡಿಯನ್ ಲ್ಯಾಂಗ್ವೇಜ್ಗೆ ಅಂದ್ರೆ ಪರ್ಷಿಯನ್ ಲ್ಯಾಂಗ್ವೇಜ್ಗೆ ಇದು ಫಸ್ಟ್ ಟ್ರಾನ್ಸ್ಲೇಟ್ ಆಗಿದೆ ಆವಾಗ. ಅದಾದ್ಮೇಲೆ ಬೇರೆ ಬೇರೆ ಲ್ಯಾಂಗ್ವೇಜ್ಗಳಿಗೆ ಅಂದ್ರೆ ಒಂದು 50 ಲ್ಯಾಂಗ್ವೇಜ್ಗಳಿಗೆ ಪಂಚತಂತ್ರವನ್ನ ಟ್ರಾನ್ಸ್ಲೇಟ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಇಂಡಿಯನ್ ಅಂಡ್ ನಾನ್ ಇಂಡಿಯನ್, ಸಿರಿಯಾ, ಪರ್ಷಿಯನ್, ದೆನ್ ಅರೇಬಿಕ್, ಈ ಎಲ್ಲ ಲ್ಯಾಂಗ್ವೇಜ್ಗಳಿಗೆ ಹೋಗಿದೆ. ಇದ್ರ ಜೊತೆನಲ್ಲಿ ನಿಮ್ಗೆ ಜರ್ಮನ್ ಮತ್ತೆ ಫ್ರೆಂಚ್, ಈ ಕಡೆ ಯುರೋಪಿಯನ್ ಲ್ಯಾಂಗ್ವೇಜ್ಗಳಿಗೂ ಕೂಡ ಈ ಒಂದು ಪಂಚತಂತ್ರ ಅನ್ನೋದು ಟ್ರಾನ್ಸ್ಲೇಟ್ ಆಗಿರುವಂತದನ್ನ ನಾವು ಕಾಣ್ಬಹುದು. ಸೊ ಇದು ಇಷ್ಟೊಂದು ಟ್ರಾನ್ಸ್ಲೇಷನ್ಗಳು ಯಾವ ಬುಕ್ಗೂ ಆಗ್ಲಿಲ್ಲ. ಯಾವುದೇ ಒಂದು ಪುಸ್ತಕ ಪಂಚತಂತ್ರ ಟ್ರಾನ್ಸ್ಲೇಟ್ ಆಗಿರೋವಷ್ಟು ಲ್ಯಾಂಗ್ವೇಜ್ಗಳಿಗೆ ಟ್ರಾನ್ಸ್ಲೇಟ್ ಆಗಲಿಲ್ಲ. ಈವನ್ ರಾಮಾಯಣ ಮಹಾಭಾರತನೂ ಕೂಡ ಇಷ್ಟೊಂದು ಲ್ಯಾಂಗ್ವೇಜ್ಗಳಿಗೆ ಟ್ರಾನ್ಸ್ಲೇಟ್ ಆಗಿರೋದು ಡೌಟ್ ಇದೆ. ಸೊ ಹಂಗಾಗಿ ಪಂಚತಂತ್ರ ಅನ್ನೋದು ಅಷ್ಟೊಂದು ಫೇಮಸ್ ಆಗಿದೆ ಅಂತಂದ್ರೆ ಅದ್ರ ರೆಲೆವೆನ್ಸ್ ಅನ್ನೋದು ಇದ್ದೇ ಇದೆ ಅನ್ನೋದು ಗೊತ್ತಾಗತ್ತೆ. ಸೊ ಇಲ್ಲಿ ಎನಿಮಲ್ಸ್ ಇಟ್ಕೊಂಡು ಅವನು ಕಥೆಯನ್ನ ಹೇಳಿರೋದ್ರಿಂದ ಆ ಎನಿಮಲ್ ಕ್ಯಾರೆಕ್ಟರ್ಗಳನ್ನ ಹ್ಯೂಮನ್ ಕ್ಯಾರೆಕ್ಟರೈಸೇಷನ್ ಆಗಿ ಮಾಡಿದಾನೆ. ಸೊ ನಮ್ಗೆ ಪಂಚತಂತ್ರವನ್ನ ಬೇಸಾಗಿ ಇಟ್ಕೊಂಡೆ ನಾವು ಕೆಲವನ್ನ ಗೆಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ನಿಮ್ಗೆ ಇವತ್ತು ಕೂಡ ಕನ್ನಡದಲ್ಲಿ ನರಿ ಬುದ್ಧಿ ಅಂತ ಹೇಳ್ತಾರೆ. ಅಂದ್ರೆ ಯಾರಾದ್ರೂ ಕನ್ನಿಂಗ್ ಇದ್ರೆ ಅವನ್ಗೆ ನರಿ ಬುದ್ಧಿ ಅಂತ ಹೇಳ್ತಾರೆ. ಯಾರು ನೋಡಿದೀವಿ ನರಿ ಕನ್ನಿಂಗ್ ಅಂತ? ಯಾರು ನೋಡ್ಲಿಲ್ಲ ನಾವು. ನರಿ ಹೆಂಗ್ ಬುದ್ಧಿ ಹೆಂಗಿರುತ್ತೆ ಅಂತ ಯಾರು ಮೆಜರ್ ಮಾಡಕ್ ಹೋಗಿದ್ರೆ ಅಥವಾ ಅದ್ರ ಬಿಹೇವಿಯರ್ ಸ್ಟಡಿ ನಾವೆಲ್ಲಿ ಮಾಡಿದೀವಿ? ಏನಕ್ ನರಿ ಬುದ್ಧಿ ಅನ್ನೋದಕ್ಕೆ ಕನ್ನಿಂಗ್ನೆಸ್ ಅನ್ನೋದನ್ನ ಅಪ್ಲೈ ಮಾಡ್ತೀವಿ ಅಂತ ಹೇಳಿದ್ರೆ, ಪಂಚತಂತ್ರದಲ್ಲಿ ಅವನು ನರಿ ಬುದ್ಧಿಯನ್ನ ಕನ್ನಿಂಗ್ಗೆ ಆಗಿ ಯೂಸ್ ಮಾಡ್ಕೊಂಡಿದ್ದಾನೆ. ಸೊ ಅದು ನಮ್ಮ ಒಂದು ಲೈಫಲ್ಲಿ ಅದು ಆ ರೀತಿಯಾಗಿ ಇನ್ಸ್ಪಿರೇಷನ್ ಸಿಕ್ಬಿಟ್ಟಿದೆ ಆ ಕಥೆಗಳಿಂದ. ಹಂಗಾಗಿ ಯಾರಾದ್ರೂ ಕನ್ನಿಂಗ್ನೆಸ್ ತೋರಿಸಿದ್ರೆ ಅವ್ನು ನರಿ ಬುದ್ಧಿ ಅನ್ಕೊಳವನು ಅಂತ ಹೇಳ್ತಾರೆ. ಸೊ ಈ ರೀತಿ ಕ್ಯಾರೆಕ್ಟರೈಸೇಷನ್, ಒಂದೊಂದು ಪ್ರಾಣಿಗಳಿಗೆ ಒಂದೊಂದು ರೀತಿ ಕ್ಯಾರೆಕ್ಟರೈಸೇಷನ್ ಅನ್ನ ಅವನು ಮಾಡ್ಬಿಟ್ಟಿದ್ದಾನೆ. ಸೊ ಅದು ನಮ್ಗೆ ಕಥೆಗಳನ್ನ ಓದಿ ಓದಿ ಆ ರೀತಿಯಾಗಿ ನಮ್ಗೆ ಅದೇ ತರ ನಾವು ಇವಾಗ ಗೆಸ್ ಮಾಡ್ತೀವಿ. ಸೊ ಬೇರೆ ಭಾಷೆಗಳ ಮೇಲೆ ಕೂಡ ಅದರ ಒಂದು ಪ್ರಭಾವ ಬೀರಿದೆ. ದಟ್ ಟು ಸ್ಪೆಷಲಿ ಇನ್ ಇಂಡಿಯನ್ ಲ್ಯಾಂಗ್ವೇಜಸ್ಗೆ ಹೇಳಿದ್ರೆ, ನಮ್ಮ ಕನ್ನಡ, ತೆಲುಗು ಇರ್ಬೋದು, ಮಲಯಾಳಂ ಇರ್ಬೋದು, ಇಂಥ ಲ್ಯಾಂಗ್ವೇಜ್ಗಳಲ್ಲಿ ಈ ಪಂಚತಂತ್ರದ ಒಂದು ಪ್ರಾಣಿಗಳ ಕಥೆಯ ಒಂದು ಪ್ರಭಾವವನ್ನ ಕಾಣ್ಬಹುದು. ಸೊ ಪರ್ಪಸ್ ಏನಂದ್ರೆ ಹ್ಯೂಮನ್ ವೀಕ್ನೆಸ್ ಮತ್ತೆ ಸ್ಟ್ರೆಂತ್ ಇವನ್ನೆಲ್ಲ ನೋಡೋಕೆ ಅನ್ನೋ ರೀತಿನಲ್ಲಿ ನಾವು ಹೇಳ್ಬೋದು. ಸೊ ಇವಾಗ ನಾನು ಬೇಸಿಕ್ ಆಗಿ ಅದ್ರದ್ದು ಪಂಚತಂತ್ರದ ತಂತ್ರಗಳ ಬಗ್ಗೆ ನಿಮ್ಗೊಂದು ಸ್ವಲ್ಪ ಹೇಳ್ಕೊಂಡು ಹೋಗ್ತೀನಿ. ಮಿತ್ರಭೇದ ಅಂತ ಹೇಳಿದ್ರೆ ಸಪರೇಷನ್ ಆಫ್ ಫ್ರೆಂಡ್ಸ್.
ಇದರಲ್ಲಿ ನಿಮ್ಗೆ ಏನಂದ್ರೆ ಭೇದ ಅಂದ್ರೆ ಸಪರೇಟ್ ಮಾಡೋದು. ಡಿವೈಡ್ ಅಂಡ್ ರೂಲ್ ಅಂತ ಏನ್ ಪಾಲಿಸಿ ಬ್ರಿಟಿಷ್ ನಮ್ದು ದೇಶದಲ್ಲಿ ಮಾಡಿದ್ರು ಅಂತ ಹೇಳ್ತೀವಿ. ಆ ತರ 2 ಜನ ಒಂದಾಗಿ ಏನೋ ಡಾಮಿನೇಟ್ ಮಾಡ್ತಿದ್ದಾರೆ ಅಂತ ಆದ್ರೆ ಅವರನ್ನ ಸಪರೇಟ್ ಮಾಡೋದ್ರಿಂದ ನಮ್ಗೆ ಕೆಲವು ಕೆಲಸಗಳನ್ನ ಅಚೀವ್ ಮಾಡ್ಬೋದು ಅಂತ ಹೇಳ್ತಾರೆ. ಇದನ್ನ ನಿಮ್ಗೆ ಸಾಮ, ದಾನ, ಭೇದ, ದಂಡ ಅಂತ 4 ಉಪಾಯಗಳು, ಚತುರುಪಾಯಗಳು ಅಂತ ಹೇಳ್ತಾರೆ. 4 ಪ್ಲಾನ್ಸ್ ಟು ಡೂ ದ ವರ್ಕ್ ಅಂತ. ಸಾಮ ಅಂತ ಹೇಳಿದ್ರೆ ಏನೋ ಒಂದು ಕೆಲಸವನ್ನ ಗೆಟ್ ಡನ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಅವ್ರಿಗೆ ಒಳ್ಳೆ ಮಾತಲ್ಲಿ ಹೇಳುವಂಥದ್ದು ಸಾಮ. ದಾನ ಅಂತ ಹೇಳಿದ್ರೆ ಒಳ್ಳೆ ಮಾತಲ್ಲಿ ಹೇಳಿದಾಗ ಕೇಳ್ದಿರೋವಾಗ ಅವನ್ಗೆ ಏನಾದ್ರೂ ಕೊಟ್ಟು ನಾವು ಕೆಲಸ ಮಾಡಿಸ್ಕೊಳ್ಳುವಂಥದ್ದು. ಭೇದ ಅಂದ್ರೆ ಸಪರೇಟ್ ಮಾಡುವಂಥದ್ದು. ಅಂದ್ರೆ 2 ಜನ ಒಂದಾಗಿ ಏನೋ ಒಂದು ಕೆಲಸ ಮಾಡ್ತಿದ್ದಾರೆ ಅಂದ್ರೆ ಅವರಿಬ್ಬರನ್ನ ಸಪರೇಟ್ ಮಾಡೋದ್ರಿಂದ ಅವರು ವೀಕ್ ಆಗ್ತಾರೆ. ಆವಾಗ ನಮ್ ಕೆಲಸ ಈಸಿ ಆಗತ್ತೆ. ಸೊ ಆ ರೀತಿ ಒಂದು ತಂತ್ರ ಮಿತ್ರಭೇದ, ಸಪರೇಷನ್ ಆಫ್ ಫ್ರೆಂಡ್ಸ್. ಇಲ್ಲಿ ಒಂದು ಲಯನ್ ಮತ್ತೆ ಬುಲ್ ಸ್ಟೋರಿ ಮೇಜರ್ ಸ್ಟೋರಿ. ಸೊ ಇದು 5 ತಂತ್ರಗಳಲ್ಲಿ ಆ ಲಬ್ಧ ಪ್ರಣಾಶ ಒಂದನ್ನ ಅಪರೀಕ್ಷಿತ ಕಾರಕಂ ಒಂದನ್ನ ಬಿಟ್ರೆ ಮಿಕ್ಕಿದ್ದೆಲ್ಲ ಸ್ಟೋರಿಗಳಲ್ಲಿ ಒಂದ್ ಮೇನ್ ಸ್ಟೋರಿ ಇದೆ. ಆ ಸ್ಟೋರಿಗೆ ಬ್ರಾಂಚಸ್ ಬಂದಿರೋ ತರ, ಒಂದ್ ಮರಕ್ಕೆ ಹೆಂಗ್ ಬ್ರಾಂಚಸ್ ಬರ್ತವೆ ಹಂಗೆ ಸಬ್ ಸ್ಟೋರಿಗಳು ಬರ್ತಾ ಹೋಗ್ತವೆ. ಸೊ ಮಿತ್ರ ಭೇದದಲ್ಲಿ ಮೇನ್ ಸ್ಟೋರಿ ಬಂದು ಲಯನ್ ಮತ್ತೆ ಬುಲ್ಲು, ಪಿಂಗಲಕ ಮತ್ತೆ ಸಂಜೀವಕ ಅನ್ನುವಂತ 2 ಜನ ಫ್ರೆಂಡ್. ಅವರು ಒಂದ್ ಲಯನ್ ಇನ್ನೊಂದು ಬುಲ್ಲು, ಅಂದ್ರೆ ಒಂದ್ ಎತ್ತು ಒಂದು ಸಿಂಹ. ಒಂದ್ ಸಿಂಹ ಮತ್ತೆ ಎತ್ತು ಫ್ರೆಂಡ್ ಆಗ್ತಾರೆ. ಇಬ್ರು ಸ್ಟ್ರಾಂಗ್ ಇರೋದ್ರಿಂದ 2 ಜನ ಸ್ಟ್ರಾಂಗ್ ಆಗಿದ್ದು ಇಡೀ ಫಾರೆಸ್ಟ್ ಅಲ್ಲಿ ಡಾಮಿನೇಷನ್ ಅವ್ರದ್ದು ನಡೆಯುತ್ತೆ. ಸೊ ಈ ಸಂದರ್ಭದಲ್ಲಿ ಎಲ್ಲಾ ಪ್ರಾಣಿಗಳು ಈ 2 ಪ್ರಾಣಿಗಳಿಂದ ಕಷ್ಟ ಅನುಭವಿಸ್ತವೆ. ಸೊ 2 ಜನ ಸ್ಟ್ರಾಂಗ್ ಆಗಿರೋರು ಈ ರೀತಿ ಒಂದಾಗಿರೋದ್ರಿಂದ ಬೇರೆಯವ್ರಿಗೆ ತೊಂದರೆ ಆಗತ್ತೆ ಅಂತ ಹೇಳ್ಬಿಟ್ಟು 2 ನರಿಗಳು, ಅವುಗಳ ಹೆಸರು ನಿಮ್ಗೆ ಹೇಳಿದ್ರೆ ತಮಾಷೆ ಅನ್ಸ್ಬಹುದು. ರೀಸೆಂಟ್ ಆಗಿ ಒಂದು ಫಿಲಂ ಬಂತು, ಯೋಗರಾಜ್ ಭಟ್ ಡೈರೆಕ್ಷನ್ ನಲ್ಲಿ, ಶಿವರಾಜ್ ಕುಮಾರ್ ಮತ್ತು ಪ್ರಭುದೇವ್ ಆಕ್ಟ್ ಮಾಡಿರುವಂತದ್ದು. ಯಾರಾದ್ರೂ ಹೇಳ್ತೀರಾ ಹೆಸರನ್ನ ಅನ್ಮ್ಯೂಟ್ ಮಾಡ್ಕೊಂಡು? ಕರಟಕ ದಮನಕ. ಅದೇ ನರಿಗಳ ಹೆಸರು, ಕರಟಕ ದಮನಕನೆ. ಅವರು ಅದನ್ನ ತಕೊಂಡಿರೋದೇ ಈ ಪಂಚತಂತ್ರದ ಮಿತ್ರಭೇದದಿಂದ. ಕರಟಕ ದಮನಕ ಅನ್ನುವಂತ 2 ನರಿಗಳಿರ್ತವೆ. ಕರಟಕ ಒಂದ್ ನರಿ, ದಮನಕ ಇನ್ನೊಂದ್ ನರಿ. ಅವ್ರು 2 ಜನ ಕೂಡಿ ಪ್ಲಾನ್ ಮಾಡ್ತಾರೆ ಈ ಲಯನ್ ಮತ್ತೆ ಬುಲ್ ಅನ್ನ ಸಪರೇಟ್ ಮಾಡಕ್ಕೆ. ಅವ್ರ ಪ್ಲಾನ್ ಇಂದ ಈ ಲಯನ್ ಮತ್ತೆ ಬುಲ್ಗಳು ಸಪರೇಟ್ ಆಗುವಂತಹ ಒಂದು ಕಥೆಯನ್ನ ಈ ಮಿತ್ರಭೇದದಲ್ಲಿ ಹೇಳ್ತಾರೆ. ಸೊ ಅದ್ರ ಜೊತೆನಲ್ಲಿ ಬೇರೆ ಬೇರೆ ಮಾರಲ್ ಸ್ಟೋರಿಗಳು ಅದ್ರ ಜೊತೆನಲ್ಲಿ ಬರೋದ್ರ ಜೊತೆನಲ್ಲಿ ಇಲ್ಲಿ ಮಾರಲ್ ಎಜುಕೇಶನ್ ಕೊಡುವಂತ ಶ್ಲೋಕಗಳೇನಿದಾವೆ ನಮ್ಗೆ ತುಂಬಾ ಇಂಪಾರ್ಟೆಂಟ್ ಆಗಿದಾವೆ. ಕೆಲವೊಂದು ಶ್ಲೋಕಗಳನ್ನು ತೋರಿಸ್ತೀನಿ ಆಮೇಲೆ. ಸೊ ಆ ಶ್ಲೋಕಗಳಿಂದ ನಾವು ಕಲಿಯುವಂಥದ್ದು ತುಂಬಾ ಇದಾವೆ. ಸೊ ಇದು ಮಿತ್ರಭೇದ ತಂತ್ರ. ನೆಕ್ಸ್ಟ್ ಮಿತ್ರ ಲಾಭ ಅವ್ರ ಮಿತ್ರ ಸಂಪ್ರಾಪ್ತಿ, 2 ರೀತಿ ಹೆಸರು ಇದೆ ಅದಕ್ಕೆ. ಅದು ಕೆಲವು ನಿಮ್ಮ ಹಿತೋಪದೇಶದಲ್ಲಿ ಮಿತ್ರ ಲಾಭ ಅಂತ ಜಾಸ್ತಿ ಪ್ರಚಲಿತದಲ್ಲಿದೆ. ಇದರಲ್ಲಿ ಪಂಚತಂತ್ರದಲ್ಲಿ ಮಿತ್ರ ಸಂಪ್ರಾಪ್ತಿ ಅಂತ ಕರೀತಾರೆ. ಇದಕ್ಕೆ ಅರ್ಥ ಬಂದು ಗೇನಿಂಗ್ ಆಫ್ ಫ್ರೆಂಡ್ಸ್ ಅಂತ ಕರಿಬಹುದು. ಅಂದ್ರೆ ಫ್ರೆಂಡ್ಸ್ ಅನ್ನ ಪಡೆಯುವಂಥದ್ದು ಅಂತ. BBN ಅವ್ರಿಗೆ ಸ್ವಲ್ಪ ಪಾಠ ಆಗಿದ್ರೆ ಗೊತ್ತಿರುತ್ತೆ. ಫಸ್ಟ್ ಇದರಲ್ಲಿ ಒಂದು ಪಾರಿವಾಳ ಇರುತ್ತೆ, ಒಂದು ಕ್ರೋ ಇರುತ್ತೆ. ಕ್ರೋ ಹೆಸರು ಲಘುಪತನಕ ಅಂತ ಹೇಳ್ಬಿಟ್ಟು, ಆ ಪಾರಿವಾಳದ ಹೆಸರು ಬಂದು ಚಿತ್ರಗ್ರೀವ ಅಂತ. ಸೊ ಅವ್ರುಗಳು ಹೇಗೆ ಕಷ್ಟದಿಂದ ಪಾರಾಗ್ತಾರೆ, ಆ ಪಾರಿವಾಳಗಳು ಹೋಗಿ ಬಲೆನಲ್ಲಿ ಬೀಳ್ತವೆ. ನೆಕ್ಸ್ಟ್ ಹೋಗಿ ಒಂದು ಇಲಿಯ ಸಹಾಯದಿಂದ ಬಲೆಯಿಂದ, ನೆಟ್ಟಿಂದ, ಟ್ರ್ಯಾಪ್ ಇಂದ ಆಚೆ ಕಡೆ ಬರುವಂತ ಕತೆ. ಅದಾದ್ಮೇಲೆ ಕ್ರೋ ಕೂಡ ಆ ಇಲಿ ಜೊತೆನಲ್ಲಿ ಫ್ರೆಂಡ್ಶಿಪ್ ಬೆಳೆಸುತ್ತೆ. ಅದಾದ್ಮೇಲೆ ಅಲ್ಲಿಂದ ಬೇರೆ ಊರಿಗೆ ಅವ್ರು ಹೋಗ್ತಾರೆ. ಅಲ್ಲಿ ಅದರ ಕಾಗೆಗೆ ಇನ್ನೊಂದು ಫ್ರೆಂಡ್ ಟಾರ್ಟಾಯ್ಸ್ ಇರುತ್ತೆ, ಅದ್ರದ್ದು ಫ್ರೆಂಡ್ಶಿಪ್. ಇದೆಲ್ಲ ಕತೆಗಳು ಅದರಲ್ಲಿ ಬರುತ್ತೆ. ಸೊ ಟೋಟಲಿ ಇದರಲ್ಲಿ ಫ್ರೆಂಡ್ಶಿಪ್ ಬಗ್ಗೆನೇ ಹೆಚ್ಚು ಒತ್ತು ಕೊಟ್ಟಿದ್ದಾರೆ. ಫ್ರೆಂಡ್ಶಿಪ್ ಜಾಸ್ತಿ ಮಾಡಬೇಕು, ಜಾಸ್ತಿ ಫ್ರೆಂಡ್ ಇರೋದ್ರಿಂದ ಕೆಲಸ ಮಾಡಿಸ್ಕೊಳ್ಳೋದು ಸುಲಭ ಆಗತ್ತೆ ಅನ್ನುವಂಥದ್ದು. ಸೊ ಫ್ರೆಂಡ್ ನೆಟ್ವರ್ಕ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಅನ್ನೋದನ್ನ ಈ ಒಂದು ತಂತ್ರ ಹೇಳುತ್ತೆ. ಸೊ ಅದನ್ನ ನಾವು ಈ ಕಥೆಯಲ್ಲಿ ಕಾಣ್ಬೋದು. ನನ್ಗೆ ಇವಾಗ 1 hour ಅಲ್ಲಿ ಅದ್ರದ್ದು ಎಲ್ಲಾ ಶ್ಲೋಕಗಳನ್ನ ಮೆನ್ಷನ್ ಮಾಡಕ್ ಆಗೋದಿಲ್ಲ. ಸೊ ಕೊನೆಯಲ್ಲಿ ಕೆಲವೊಂದು ಶ್ಲೋಕಗಳನ್ನ ಮಾತ್ರ ಸ್ಯಾಂಪಲ್ಗೆ ತಂದಿದ್ದೀನಿ, ಕೊನೆಯಲ್ಲಿ ತೋರಿಸ್ತೀನಿ. ನೆಕ್ಸ್ಟ್ ಕಾಕೋಲುಕಿಯಂ ಅಂದ್ರೆ ವಾರ್ ಅಂಡ್ ಪೀಸ್. ಸೊ ಇದರಲ್ಲಿ ಮೇನ್ ಆಗಿ ಕಾಗೆ ಮತ್ತೆ ಗೂಬೆ ಕತೆ ಬರುತ್ತೆ. ಕಾಕೋಲುಕಿಯಂ, ಕಾಕ ಅಂದ್ರೆ ಕಾಗೆ, ಉಲೂಕ ಅಂದ್ರೆ ಗೂಬೆ. ದ ಸ್ಟೋರಿ ಆಫ್ ಕ್ರೋ ಅಂಡ್ ಔಲ್ ಅಂತ ಹೇಳ್ಬೋದು.
ಸೊ ಕಾಗೆಗಳು ಮತ್ತೆ ಗೂಬೆಗಳಿಗೆ ಒಂದ್ ಸ್ವಲ್ಪ ಎನಿಮಿಟಿ ಇರುತ್ತೆ. ಗೂಬೆಗಳೆಲ್ಲ ಬಂದು ಮರದಲ್ಲಿರುವಂತ ಕಾಗೆಗಳನ್ನ ಡಿಸ್ಟ್ರಾಯ್ ಮಾಡಕ್ ಟ್ರೈ ಮಾಡ್ತಾರೆ. ಸೊ ಆ ಸಂದರ್ಭದಲ್ಲಿ ಆ ಮೇಘವರ್ಣ ಅಂತ ಕಾಗೆಗಳ ರಾಜ ಇರ್ತಾನೆ, ಅವನ್ ಮಿನಿಸ್ಟರ್ಸ್ ಅನ್ನೆಲ್ಲ ಕರೆದು ಅಲ್ಲಿ ಡಿಸ್ಕಸ್ ಮಾಡ್ತಾನೆ ಏನ್ ಮಾಡ್ಬೇಕು ಅಂತ. ಆವಾಗ ಸಂಧಿ, ವಿಗ್ರಹ, ಯಾನ, ಆಸನ, ಸಂಶ್ರಯ, ದ್ವೈಧೀಭಾವ ಅನ್ನುವಂತಹ 6 ಫೋಲ್ಡ್ ಪಾಲಿಸಿ ಅಂತ ಬರುತ್ತೆ. ಇದು ಅರ್ಥಶಾಸ್ತ್ರದಲ್ಲೇ ಮೆನ್ಷನ್ ಆಗಿದೆ, 6 ಫೋಲ್ಡ್ ಪಾಲಿಸಿ. ಇದು ಇವತ್ತಿಗೂ ರೆಲೆವೆಂಟ್ ಆಗಿದೆ, 6 ಫೋಲ್ಡ್ ಪಾಲಿಸಿ ಅನ್ನೋದು. ಏನು ಇದರಲ್ಲಿ ಪಂಚತಂತ್ರದಲ್ಲಿ ಮೆನ್ಷನ್ ಆಗಿರುವಂತಹ 6 ಫೋಲ್ಡ್ ಪಾಲಿಸಿ, ವಿಚ್ ಇಸ್ ಆಲ್ರೆಡಿ ಇಟ್ ವಾಸ್ ರಿಟನ್ ಇನ್ ಅರ್ಥಶಾಸ್ತ್ರ ಆಫ್ ಚಾಣಕ್ಯ. ಅದು ಸಂಧಿ ಅಂತ ಹೇಳಿದ್ರೆ ಅಲಯನ್ಸ್ ಮಾಡ್ಕೊಳ್ಳುವಂಥದ್ದು, ಹೊಂದಾಣಿಕೆ ಮಾಡಿಕೊಂಡು ಶಾಂತಿ ಮಂತ್ರದಿಂದ ಯಾವುದು ಜಗಳ ಆಗದಿರೋ ರೀತಿನಲ್ಲಿ ಇನ್ನೊಬ್ರ ಜೊತೆ ಸಂಧಿ ಮಾಡುವಂಥದ್ದು, ದಟ್ ಈಸ್ ಅಲಯನ್ಸ್ ಅಂತ ಹೇಳ್ಬೋದು. ವಿಗ್ರಹ ಅಂದ್ರೆ ವಾರ್. ಯಾನ ಅಂದ್ರೆ ಎಸ್ಕೇಪ್ ಆಗುವಂಥದ್ದು, ಕೆಲವೊಂದು ಸಿಚುವೇಶನ್ ಅಲ್ಲಿ ಎಸ್ಕೇಪ್ ಆಗೋದ್ರಿಂದ ಸರ್ವೈವ್ ಆಗ್ಬೋದು ಅಂತ. ಇನ್ ಕೆಲವೊಂದು ಸಿಚುವೇಶನ್ ಅಲ್ಲಿ ಬೀಯಿಂಗ್ ಇನ್ ದ ಪ್ಲೇಸ್, ಸ್ಟ್ರಾಂಗ್ ಆಗಿರೋದಕ್ಕೆ ಸಾಧ್ಯ ಅಂತ. ಅಲ್ಲಿ ನಿಮ್ಗೆ ಗೊತ್ತಿರೋ ಹಂಗೆ ಒಂದು ಎಕ್ಸಾಂಪಲ್ ಹೇಳ್ತಾನೆ, ಟಾರ್ಟಾಯ್ಸ್ ಈಸ್ ಸ್ಟ್ರಾಂಗರ್ ಇನ್ ವಾಟರ್. ಮೊಸಳೆ ನೀರಿನಲ್ಲಿ ಇರೋ ಶಕ್ತಿ ಅದಕ್ಕೆ ಗ್ರೌಂಡ್ ಅಲ್ಲಿ ಇರೋದಿಲ್ಲ, ಭೂಮಿ ಮೇಲೆ ಬಂದ್ರೆ ಇರೋದಿಲ್ಲ. ನೀರಲ್ಲಿ ಅದು ಆನೆನಾದ್ರೂ ಸೋಲ್ಸುತ್ತೆ, ಭೂಮಿಗೆ ಬಂದ್ರೆ ಅದಕ್ಕೆ ನಾಯಿನೂ ಕೂಡ ಅದನ್ನ ನೋಡಿ ಬೊಗಳುತ್ತೆ ಅಂತ. ಸೊ ಯಾರು ಎಲ್ಲಿರ್ಬೇಕೋ ಅಲ್ಲೇ ಇರ್ಬೇಕು. ಹಂಗಾಗಿ ಬೀಯಿಂಗ್ ಇನ್ ದ ಪ್ಲೇಸ್ ಸಮ್ ಟೈಮ್ ಇಟ್ ಗಿವ್ಸ್ ದ ಅಡ್ವಾಂಟೇಜ್ ಅಂತ ಅಲ್ಲಿ ಹೇಳ್ತಾರೆ ಆಸನ ಅನ್ನೋದ್ರಲ್ಲಿ. ಸೊ ದೆನ್ ಬಂದು ಯಾನ, ಆಸನ. ನೆಕ್ಸ್ಟ್ ಸಂಶ್ರಯ, ಟೇಕಿಂಗ್ ಹೆಲ್ಪ್ ಆಫ್ ಅದರ್ಸ್. ಬೇರೆಯವರ ಒಂದು ಸಹಾಯವನ್ನ ಪಡ್ಕೊಳ್ಳೋದ್ರಿಂದ ಕೆಲವು ಸರಿ ನಾವು ಅಡ್ವಾಂಟೇಜ್ ಅನ್ನ ಪಡ್ಕೋಬಹುದು. ಯಾವ್ದೋ ಒಂದು ಕೆಲಸ ನಮ್ಮ ಹತ್ರ ಮಾತ್ರ ಬರೀ ಯುದ್ಧ ಅಂತ ಅಲ್ಲ, ವೈರಿಗಳು ಎನಿಮಿಗಳ ಜೊತೆನಲ್ಲಿ ಮಾತ್ರ ಇದು ಅಪ್ಲೈ ಆಗತ್ತೆ ಅಂತಲ್ಲ. ಯಾವ್ದೋ ಒಂದು ಕೆಲಸಕ್ಕೆ ನಾವು ಮಾತ್ರ ಮಾಡಕ್ ಆಗಲ್ಲ ಅಂತ ಆದಾಗ ಇನ್ನೊಬ್ರು ಹೆಲ್ಪ್ ಅನ್ನ ತಗೊಳ್ಳೋದಕ್ಕೆ ಸಂಶ್ರಯ ಅಂತ ಹೇಳ್ಬೋದು. ಸಂಶ್ರಯ, ನಾಟ್ ಸಂಶಯ, ಸಂಶ್ರಯ. ಸಂಶ್ರಯ ಅಂದ್ರೆ ಟೇಕಿಂಗ್ ಹೆಲ್ಪ್ ಆಫ್ ಅದರ್ಸ್. ಇಟ್ ಗಿವ್ಸ್ ಎನ್ ಅಡ್ವಾಂಟೇಜ್, ನಿಮ್ ಸ್ಟ್ರೆಂತ್ ಅನ್ನ ಇನ್ನೂ ಎನ್ಹಾನ್ಸ್ ಮಾಡುತ್ತೆ, ಇನ್ನೂ ಜಾಸ್ತಿ ಮಾಡುತ್ತೆ. ಆವಾಗ ನೀವು ಇನ್ನೂ ಸ್ಟ್ರಾಂಗ್ ಆಗ್ತೀರಿ. ಅದಕ್ಕೆ ಅವರು ಕೆಲವಷ್ಟು ಉದಾಹರಣೆಗಳನ್ನ ಕೊಡ್ತಾರೆ. ವಿದೌಟ್ ದ ಹೆಲ್ಪ್ ಆಫ್ ವಿಂಡ್ ಅಥವಾ ಏರ್ ದ ಫೈರ್ ವಿಲ್ ನಾಟ್ ಬರ್ನ್ ಎನಿಥಿಂಗ್ ಅಂತ. ಗಾಳಿ ಇಲ್ಲದೆ ಬೆಂಕಿ ಉರಿಯೋದಿಲ್ಲ, ವ್ಯಾಕ್ಯೂಮ್ ಅಲ್ಲಿ ಬೆಂಕಿ ಉರಿಯೋಕೆ ಸಾಧ್ಯನೇ ಇಲ್ಲ. ಸೊ ಹಂಗಾಗಿ ಬೆಂಕಿ ಉರಿಬೇಕು ಅಂದ್ರೆ ಗಾಳಿ ಸಹಾಯ ಬೇಕು. ಹಂಗೆ ಟೇಕಿಂಗ್ ಹೆಲ್ಪ್ ಆಫ್ ಅದರ್ಸ್ ಇಸ್ ನೇಚರ್ ಅಂತ ಅಲ್ಲಿ ಮೆನ್ಷನ್ ಮಾಡ್ತಾನೆ. ಸೊ ಈ ರೀತಿಯಾಗಿ ಬೇರೆಯವ್ರ ಹೆಲ್ಪ್ ಅನ್ನು ತಗೊಳ್ಳೋದು. ಕೆಲವು ಸರಿ ಸ್ಟ್ರಾಂಗ್ ಆಗಿರುವಂತವ್ರೆ ಬೇಕು ಅಂತಿಲ್ಲ, ನಮ್ಗಿನ್ನ ವೀಕ್ ಆಗಿರೋನ್ ಕೂಡ ನಾವು ಹೆಲ್ಪ್ ತಗೋಬಹುದು. ಫಾರ್ ಎಕ್ಸಾಂಪಲ್ ನಿಮ್ಗೆ ಬ್ಯಾಂಬೂ ಟ್ರೀಸ್, ಅದು ಏನ್ ಸ್ಟ್ರಾಂಗ್ ಆಗಿರಲ್ಲ, ಬಟ್ ಗ್ರೂಪ್ ಅಲ್ಲಿ ಇರೋದ್ರಿಂದ ಅದು ಸ್ಟ್ರಾಂಗ್ ಆಗುತ್ತೆ. ಯುನಿಟಿ ಬಗ್ಗೆ ಅದರಲ್ಲಿ ಹೇಳ್ತಾರೆ. ಸೊ ಈ ರೀತಿ ತುಂಬಾ ರೆಲೆವೆಂಟ್ ಟಾಪಿಕ್ಗಳು ಕಾಕೋಲುಕಿಯಂದಲ್ಲಿ ಬರುತ್ತೆ, ಕಾಗೆ ಮತ್ತೆ ಗೂಬೆಗಳ ಕಥೆಯ ಒಂದು ಸಂದರ್ಭದಲ್ಲಿ. ನೆಕ್ಸ್ಟ್ 4th ಚಾಪ್ಟರ್ ಬಂದು ಲಬ್ಧ ಪ್ರಣಾಶ ಅಂತ, ಲಾಸ್ ಆಫ್ ಗೇನ್. ಇದು ನಿಮ್ಗೆ ಮಂಕಿ ಮತ್ತು ಕ್ರೊಕೊಡೈಲ್ ಸ್ಟೋರಿ ಕೇಳಿರ್ಬಹುದು. ಇದು ಚಿಕ್ಕ ಮಕ್ಕಳಿಗೆಲ್ಲ ಗೊತ್ತಿರುವಂತ ಕತೆ ಇದು ಸಾಮಾನ್ಯವಾಗಿ, ಬಟ್ ಪಂಚತಂತ್ರದ್ದು ಅಂತ ಗೊತ್ತಿರ್ಲಿಕ್ಕಿಲ್ಲ. ಬಟ್ ಪಂಚತಂತ್ರದ ಒರಿಜಿನಲ್ ವರ್ಷನ್ ಓದಿದ್ರೆ ತುಂಬಾ ಚೆನ್ನಾಗಿದೆ ಅದು. ಅದರಲ್ಲಿ ಹೆಜ್ಜೆ ಹೆಜ್ಜೆಗೂ ಶ್ಲೋಕಗಳನ್ನು ಹೇಳ್ಕೊಂಡು ಹೋಗ್ತಾನೆ, ಮಾರಲ್ ಇರುವಂತದನ್ನ. ಸೊ ಒಂದು ಮಂಕಿ ಮತ್ತೆ ಕ್ರೊಕೊಡೈಲ್ ಬಂದು ಒಬ್ರಿಗೊಬ್ರಿಗೆ ಫ್ರೆಂಡ್ಸ್ ಆಗ್ತಾರೆ. ಇನ್ ತಮಾಷೆ ಅಂದ್ರೆ ನಾವು ಓದಿರೋ ಕಥೆನಲ್ಲಿ ಕ್ರೊಕೊಡೈಲ್ ಬಂದು ನದಿ ನಲ್ಲಿ ಇತ್ತು, ಮಂಕಿ ಬಂದು ಮರದ ಮೇಲೆ ಇತ್ತು, ಒಂದ್ ಮಂಗ ಮರದ ಮೇಲೆ ಇತ್ತು, ಅವರಿಬ್ರು ಫ್ರೆಂಡ್ಸ್ ಆದ್ವು ಅಂತ ಓದ್ತೀವಿ. ಸೊ ಇದ್ರದ್ದು ಒರಿಜಿನಲ್ ವರ್ಷನ್ ಪಂಚತಂತ್ರದಲ್ಲಿ ನೋಡಿದಾಗ ಅಲ್ಲಿರೋದು ಓಷಿಯನ್ ನಲ್ಲಿ ಕ್ರೊಕೊಡೈಲ್ ಇತ್ತು ಅಂತ ಬರುತ್ತೆ, ಸಮುದ್ರದಲ್ಲಿ ಕ್ರೊಕೊಡೈಲ್ ಇತ್ತು ಅಂತ. ನಾವ್ಯಾರು ಕೇಳಿಲ್ಲ ಸಮುದ್ರದಲ್ಲಿ ಕ್ರೊಕೊಡೈಲ್ಸ್ ಇರ್ತವೆ ಅಂತ. ನಮ್ಗೆ ಗೊತ್ತಿರೋದು ನದಿನಲ್ಲಿ ಮೊಸಳೆಗಳಿರ್ತವೆ, ಕ್ರೊಕೊಡೈಲ್ ಇರ್ತವೆ, ನಾವೆಲ್ಲ ನೋಡಿದೀವಿ, ಕೇಳಿದೀವಿ. ಸಮುದ್ರದಲ್ಲಿ ಇದಾವ ಅಂತ ನನ್ಗೆ ಇದೇನಕ್ಕೆ ಇವ್ನು ಈ ತರ ಬರ್ದಿದಾನಪ್ಪ, ದೆರ್ ವಾಸ್ ಎ ಕ್ರೊಕೊಡೈಲ್ ಇನ್ ದ ಓಷಿಯನ್ ಅಂತ. ಆಮೇಲೆ ಡೌಟ್ ಬಂದು ಗೂಗಲ್ ಮಾಡಿದೆ. ಗೂಗಲ್ ಮಾಡಿ ನೋಡಿದಾಗ ಗೊತ್ತಾಯ್ತು, ನೀವು ಬೇಕಾದ್ರೆ ಮಾಡಿ ನೋಡ್ಬೋದು. ಈಸ್ಟರ್ನ್ ಸೈಡ್ ಆಫ್ ದ ಇಂಡಿಯಾದಲ್ಲಿ ನಿಮ್ಗೆ, ನಾವು ಈ ಕಡೆ ವೆಸ್ಟರ್ನ್ ಸೈಡ್ ಅಲ್ಲಿ ನೋಡಿದ್ರೆ ಯಾವ ಸಮುದ್ರದಲ್ಲೂ ಕೂಡ ಕ್ರೊಕೊಡೈಲ್ ಇಲ್ಲ, ಮೊಸಳೆಗಳಿಲ್ಲ. ಬಟ್ ನಿಮ್ಗೆ ಪೂರ್ವ ದಿಕ್ಕಲ್ಲಿ ಸಮುದ್ರಕ್ಕೆ ಹೋದ್ರೆ, ಈಸ್ಟರ್ನ್ ಸೈಡ್ ಆಫ್ ದ ಓಷಿಯನ್ಗೆ ಹೋದ್ರೆ, ಅಲ್ಲಿ ಸಮುದ್ರದಲ್ಲಿರುವಂತ ಕ್ರೊಕೊಡೈಲ್ಗಳು ಇದಾವೆ. ದಟ್ ಇಸ್ ಫ್ಯಾಕ್ಟ್. ಅದನ್ನ ನೋಡ್ಕೊಂಡೇ ಬರ್ದಿದ್ದಾನೆ ಕವಿ. ಸೊ ಆ ರೀತಿ ಅವರಿಬ್ರು ಫ್ರೆಂಡ್ಶಿಪ್ ಆಗತ್ತೆ. ಆಮೇಲೆ ಅದನ್ನು ನೇರಳೆ ಹಣ್ಣು ಅಂತ ಹೇಳ್ತಾರೆ, ಅದನ್ನ ಬ್ಲೂಬೆರಿ ಅಂತ ಹೇಳ್ತಿರಲ್ಲ, ಅದನ್ನ ಕೊಡುತ್ತೆ. ಅವರಿಬ್ಬರಿಗೆ ಫ್ರೆಂಡ್ಶಿಪ್ ಆಗಿ ಆಮೇಲೆ
ಮನೆಯಲ್ಲಿ ಹೋಗಿ ಹೆಂಡತಿ ಯಾಕೆ ನೀನ್ ಲೇಟಾಗಿ ಬರ್ತೀರಾ ಡೈಲಿ ಅಂತ ಕೇಳಿದಾಗ ಕ್ರೊಕೊಡೈಲ್ ಹೇಳುತ್ತೆ, ನನ್ಗೊಂದು ಫ್ರೆಂಡ್ ಇದ್ದಾನೆ, ಅವ್ನು ಡೈಲಿ ನನ್ಗೆ ಹಣ್ಣು ಕೊಡ್ತಾನೆ, ನಾನು ದಿನ ತಿಂದ್ಕೊಂಡು ಅವನ ಜೊತೆನಲ್ಲಿ ಮಾತಾಡ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ಬರ್ತೀನಿ ಅಂತೆಲ್ಲ. ಸೊ ಕ್ರೊಕೊಡೈಲ್ ಹೆಂಡತಿ ಹೆಣ್ಮೊಸಳೆ ಏನಿರುತ್ತೆ ಅದು ಹೇಳುತ್ತೆ, ಅದನ್ನ ಕರ್ಕೊಂಡ್ ಬಾ, ನನ್ಗೆ ಅದನ್ನ ತಿನ್ಬೇಕು, ಯಾಕೆಂದ್ರೆ ಡೈಲಿ ಅದು ಆ ರೀತಿ ನೇರಳೆ ಹಣ್ಣುಗಳನ್ನ ತಿನ್ನುತ್ತೆ ಅಂದ್ರೆ ಅದ್ರದ್ದು ಹಾರ್ಟ್ ಎಷ್ಟು ಸ್ವೀಟ್ ಆಗಿರ್ಬೋದು ಅಂತೆಲ್ಲ ಹೇಳುತ್ತೆ. ಸೊ ಆಮೇಲೆ ಅದನ್ನ ಕರ್ಕೊಂಡು ಹೋಗ್ತಿರುವಾಗ ದಾರಿನಲ್ಲಿ ಸತ್ಯವನ್ನ ಹೇಳ್ಬಿಡುತ್ತೆ ಮೊಸಳೆ, ಏನಂದ್ರೆ ನಾನು ನಿನ್ಗೆ ಸಾಯಿಸೋದಕ್ಕೆ ಕರ್ಕೊಂಡು ಹೋಗ್ತಿದ್ದೀನಿ, ಬೇರೆ ಏನು ಉದ್ದೇಶಕ್ಕಲ್ಲ ಅಂತೆಲ್ಲ ಸತ್ಯ ಹೇಳಿದಾಗ ಆಗ ಆ ಕೋತಿ ತಕ್ಷಣಕ್ಕೆ ಹೇಳುತ್ತೆ ಏನಂದ್ರೆ, ನಾನು ನನ್ನ ಹಾರ್ಟ್ ಅನ್ನ ಮರದ ಮೇಲೆ ಬಿಟ್ಟು ಬಂದಿದ್ದೀನಿ ಅಂತ ವಾಪಸ್ ತಂದ್ಬಿಡುತ್ತೆ. ಆಮೇಲೆ ಜಂಪ್ ಮಾಡಿ ಅದಕ್ಕೆ ಬೈಯುತ್ತೆ. ಸೊ ಇದೇನಪ್ಪ ಅಂದ್ರೆ ಲಾಸ್ ಆಫ್ ಗೇನ್ಸ್ ಏನಂದ್ರೆ, ಒಂದು ಫ್ರೆಂಡ್ಶಿಪ್ ಅನ್ನೋದನ್ನ ಪಡೆಯೋದು ಎಷ್ಟು ಕಷ್ಟ, ಆದ್ರೆ ಒಂದು ಈ ತರ ವಿಶ್ವಾಸ ದ್ರೋಹದ ಕೆಲಸ ಆದಾಗ ಫ್ರೆಂಡ್ಶಿಪ್ ಅನ್ನೋದು ಹೋಗ್ಬಿಡುತ್ತೆ ಅನ್ನೋಂತ ಒಂದು ಕಥೆಯನ್ನ ಇಟ್ಕೊಂಡವನು ಇದ್ರಲ್ಲಿ ತುಂಬಾ ಮಾರಲ್ಗಳನ್ನ ಹೇಳ್ತಾನೆ. ಅದು ಹೇಳ್ದನಲ್ಲ, ಪಂಚತಂತ್ರದ ಮಾರಲ್ಗಳನ್ನೆಲ್ಲ 1 ಗಂಟೆನಲ್ಲಿ ಹೇಳೋದು ತುಂಬಾ ಕಷ್ಟ. ನಿಮ್ ಸರ್ ನಿಮ್ಗೆ ಪಾಠ ಮಾಡುವಾಗ ಇದನ್ನ ಡೀಟೇಲ್ ಆಗಿ ಹೇಳಿರ್ತಾರೆ ಮತ್ತೆ ಹೇಳ್ತಾರೆ ಕೂಡ. ಸೊ ದೆನ್ 5th ತಂತ್ರ ಬಂದು ಅಪರೀಕ್ಷಿತ ಕಾರಕಂ ಅಂತ ಹೇಳಿ. ಇದು ಇಲ್ ಕನ್ಸಿಡರ್ಡ್ ಆಕ್ಷನ್, ಅಂದ್ರೆ ನಾವು ವಿಚಾರ ಮಾಡದೆ ಕೆಲಸ ಮಾಡುವಂಥದ್ದು. ಇದು ಕೂಡ ನಿಮ್ಗೆ ಒಂದು ಫೆಮಿಲಿಯರ್ ಸ್ಟೋರಿ ಇದೆ ಅದರಲ್ಲಿ. ಒಂದು ಬ್ರಾಹ್ಮಣಿ ಅಂಡ್ ಮುಂಗೂಸ್ ಅಂತ. ಒಂದು ಲೇಡಿ ಮನೆಯಲ್ಲಿ ಒಂದು ಮುಂಗೂಸ್ ಇರುತ್ತೆ, ಅದು ಸಾಕಿರ್ತಾರೆ ಅದನ್ನ ಮಗುನ ನೋಡೋಕೆ ಅದನ್ನ ಬಿಟ್ಬಿಟ್ಟು ಹೊರಗಡೆ ನೀರ್ಗೆ ಹೋಗಿರ್ತಾಳೆ. ಬರೋವಾಗ ಅದ್ರ ಮುಂಗೂಸ್ ಬಾಯಿಗೆ ಬ್ಲಡ್ ಬಡ್ಕೊಂಡಿರುತ್ತೆ, ತಾಕೊಂಡಿರುತ್ತೆ. ಸೊ ಆವಾಗ ಅದನ್ನ ನೋಡ್ಬಿಟ್ಟು ಅವಳು ಅನ್ಕೋತಾಳೆ ಮಗುನೇ ತಿಂದ್ಬಿಟ್ಟಿದೆ ಮುಂಗೂಸ್ ಅಂತ ಹೇಳ್ಬಿಟ್ಟು ಅದ್ರ ತಲೆ ಮೇಲೆ ಕೈಯಲ್ಲಿರುವಂತ ಕೊಡವನ್ನ ಹಾಕಿ ಸಾಯಿಸ್ಬಿಡುತ್ತೆ. ಆಮೇಲೆ ನೋಡಿದ್ರೆ ಗೊತ್ತಾಗತ್ತೆ ಮುಂಗೂಸ್ ತಿಂದಿರೋದು ಮಗುನನ್ನ ಕಚ್ಚೋಕೆ ಬಂದಿರುವಂತ ಒಂದು ಸ್ನೇಕ್ ಅನ್ನ, ಒಂದು ಹಾವನ್ನ ಅದು ಸಾಯಿಸಿರುತ್ತೆ, ಅದ್ರ ರಕ್ತ ಅದಕ್ಕೆ ತಾಗಿರುತ್ತೆ ಅಂತ. ಸೊ ಇದನ್ನೆಲ್ಲ ನೋಡಿದಾಗ ಇದು ಇಲ್ ಕನ್ಸಿಡರ್ಡ್ ಆಕ್ಷನ್. ಅಂದ್ರೆ ನಾವು ಇದು ಮೇನ್ ಸ್ಟೋರಿ, ಇದ್ರ ಜೊತೆನಲ್ಲಿ ತುಂಬಾ ಸಬ್ ಸ್ಟೋರಿಗಳು ಬರ್ತವೆ. ಅದು ಎಷ್ಟು ಸಬ್ ಸ್ಟೋರಿ ಇದೆ ಅನ್ನೋದನ್ನ ಕೂಡ ನಿಮ್ ಟೆಕ್ಸ್ಟ್ ಬುಕ್ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ಯಾವುದೇ ಒಂದು ಆಕ್ಷನ್ ಮಾಡುವಾಗ ಸ್ವಲ್ಪ ವಿಚಾರ ಮಾಡ್ಬೇಕು. ನಾವು ತಕ್ಷಣಕ್ಕೆ ಡಿಸಿಷನ್ ತಗೋಬಾರ್ದು, ತಕೊಂಡ್ರೆ ಅದು ಕೆಲವು ಸರಿ ಈ ರೀತಿಯಾದಂತ ತಪ್ಪು ನಿರ್ಧಾರಗಳಿಗೆ ಕಾರಣ ಆಗತ್ತೆ ಅನ್ನೋದನ್ನ ಈ ಒಂದು ತಂತ್ರ ಹೇಳ್ಕೊಡುತ್ತೆ. ಜೊತೆನಲ್ಲಿ ಮಾರಲ್ ಶ್ಲೋಕಾಸ್ಗಳು ತುಂಬಾ ಇಂಪಾರ್ಟೆಂಟ್ ಆಗಿರುವಂತದ್ದು ಇದರಲ್ಲಿ. ನಾವು ಅದನ್ನ ಓದ್ಬೇಕು. ನಿಮ್ಗೆ ಸಂಸ್ಕೃತ ಓದೋದಕ್ಕೆ ಕಷ್ಟ ಆಗತ್ತೆ ಅಂದ್ರೆ ಕನ್ನಡ ವರ್ಷನ್ ಸಿಗತ್ತೆ, ಹಿಂದಿ ವರ್ಷನ್ ಸಿಗತ್ತೆ. ಎಲ್ಲದಕ್ಕಿಂತ ಬ್ಯೂಟಿಫುಲ್ ಆಗಿ ನಿಮ್ಗೆ ಇಂಗ್ಲಿಷ್ ಅಲ್ಲಿ ರೈಡರ್ ಅಂತ ಒಬ್ಬ ಆಥರ್, ಬ್ರಿಟಿಷ್ ಅವನದನ್ನ ಇಂಗ್ಲಿಷ್ ಅಲ್ಲಿ ಟ್ರಾನ್ಸ್ಲೇಟ್ ಮಾಡಿದ್ದಾನೆ. ಅವನು ಪಂಚತಂತ್ರವನ್ನ ಆ ಮನುಷ್ಯ ಹೊಗಳೋದನ್ನ ಕೇಳಿದ್ರೇನೆ ಭಾರತೀಯರು ಎಲ್ಲರೂ ಕೂಡ ಪಂಚತಂತ್ರವನ್ನ ಓದ್ಬೇಕು. ಅವನು ಬರ್ದಿರೋ ಟ್ರಾನ್ಸ್ಲೇಷನ್ ಅನ್ನ ಓದಿದ್ರು ಕೂಡ ನಿಮ್ಗೆ ಇಂಗ್ಲಿಷ್ ನಿಮ್ಗೆ ಫೆಮಿಲಿಯರ್ ಆಗಿದ್ರೆ ನಿಮ್ಗೆ ಪಂಚತಂತ್ರದ ಒಂದು ಪೂರ್ತಿ ಒಂದು ಚಿತ್ರಣ ಕಣ್ಮುಂದೆ ಬರುತ್ತೆ. ರಜಾಗಳಲ್ಲಿ ಈ ತರ ಒಂದು ಪುಸ್ತಕಗಳನ್ನ ಓದುವಂತ ಹ್ಯಾಬಿಟ್ ಅನ್ನ ಮಾಡ್ಕೊಳ್ಳಿ. ಏನ್ ಪರ್ಚೇಸ್ ಮಾಡೇ ಓದ್ಬೇಕು ಅಂತಿಲ್ಲ, ನಿಮ್ ಲೈಬ್ರರಿನಲ್ಲಿ ಇರುತ್ತೆ ಸಾಮಾನ್ಯವಾಗಿ ರೈಡರ್ ಬರ್ದಿರುವಂತಹ ಬುಕ್, ಅದು ಟ್ರಾನ್ಸ್ಲೇಷನ್ ಆಫ್ ಪಂಚತಂತ್ರ. ಇಲ್ಲ ಅಂತ ಹೇಳಿದ್ರೆ ನಿಮ್ಗೆ ಗೂಗಲ್ ಮಾಡಿದ್ರೆ ಗೂಗಲ್ ಅಲ್ಲಿ archive.com ಅಂತ ಒಂದಿದೆ, ಅದರಲ್ಲಿ ತುಂಬಾ ಸಂಸ್ಕೃತ ಬುಕ್ಗಳಿದಾವೆ. ನಿಮ್ಗೆ ಒರಿಜಿನಲ್ ವರ್ಷನ್ ಸಿಗ್ತವೆ ಅದರಲ್ಲಿ. ಅದು ಫಸ್ಟ್ ಎಡಿಷನ್ ಬಂದು 1949 ಅಲ್ಲಿ ಬಂತದು. ಆ ಮನುಷ್ಯ ಅದನ್ನ ಟ್ರಾನ್ಸ್ಲೇಟ್ ಮಾಡಕ್ಕೆ ಇಂಡಿಯಾಕ್ ಬಂದು ಸಂಸ್ಕೃತ ಕಲ್ತು ಅದ್ರ ಜೊತೆನಲ್ಲಿ ಬೇರೆ ಬೇರೆ ಲ್ಯಾಂಗ್ವೇಜ್ ಅಲ್ಲಿ ಇರುವಂತಹ ಪಂಚತಂತ್ರದ ಟ್ರಾನ್ಸ್ಲೇಷನ್ ಗಳನ್ನೆಲ್ಲ ಬೇರೆ ಬೇರೆ ದೇಶಕ್ಕೆ ಹೋಗಿ ಸ್ಟಡಿ ಮಾಡಿ ಒಂದ್ ಪುಸ್ತಕ ಬರೆಯೋದಕ್ಕೆ ಒಬ್ಬ ಬೇರೆ ದೇಶದ ಮನುಷ್ಯ ಭಾರತಕ್ಕೆ ಬಂದು ಎಷ್ಟು ಕಷ್ಟಪಟ್ಟಿದ್ದಾನೆ. ಅವ್ನ್ ಪಟ್ಟಿರೋ ಕಷ್ಟಕ್ಕಾದ್ರೂ ನಾವು ಅದನ್ನ ಓದ್ಬೇಕು ಅಂತ ಅನ್ಸುತ್ತೆ. ಸೊ ನೋಡಿ, ನಿಮ್ ಲೈಬ್ರರಿಲಿ ಇದ್ರೆ ಆಯ್ತು, ಇಲ್ಲಾಂದ್ರೆ ಆನ್ಲೈನ್ ಅಲ್ಲಂತೂ ಸಿಕ್ಕೇ ಸಿಗತ್ತೆ. ಪಂಚತಂತ್ರ ಇಂಗ್ಲಿಷ್ ಟ್ರಾನ್ಸ್ಲೇಷನ್ ಅಂತ ಕೊಟ್ರೇನೆ, ಫ್ರೀ ಡೌನ್ಲೋಡ್ ಅಂತ ಕೊಟ್ರೆ ಅದು ಬರುತ್ತೆ. ARCHIVE ಅಂತ .com. ಅದರಲ್ಲಿ ನಿಮ್ಗೆ ಬುಕ್ ಅನ್ನ PDF ಅಲ್ಲಿ ಡೌನ್ಲೋಡ್ ಮಾಡ್ಕೊಂಡು ಓದ್ಬೋದು. ವೆರಿ ಬ್ಯೂಟಿಫುಲ್ ಟ್ರಾನ್ಸ್ಲೇಷನ್. ನಿಮ್ಗೆ ಇಂಗ್ಲಿಷ್ ಅಲ್ಲಿ ಎಲ್ಲಾ ಸ್ಟೋರಿಗಳನ್ನ ಅವನು ಎಕ್ಸ್ಪ್ಲೇನ್ ಮಾಡಿದ್ದಾನೆ. ಶ್ಲೋಕಗಳನ್ನು ಕೂಡ ಇಟಾಲಿಕ್ ಲೆಟರ್ಸ್ ಅಲ್ಲಿ ಅದ್ರದ್ದು ಮಾರಲ್ ಅನ್ನೆಲ್ಲ ಅವನು ನೀಟಾಗಿ ಕೊಟ್ಟಿದ್ದಾನೆ. ಶ್ಲೋಕ ಯಾವುದು, ಗದ್ಯ ಯಾವುದು ಅಂತ ಕಾಣಿಸೋ ತರ ಒಳ್ಳೆ ರೀತಿಯ ಪಬ್ಲಿಕೇಶನ್ ಅನ್ನ ನೀವು ಕಾಣ್ಬಹುದು. ಸೊ ಅದನ್ನ ಓದಿದ್ರೆ ನಿಮ್ಗೆ ಎಲ್ಲಾ ಕಥೆಗಳ ಒಂದು ಸಾರಾಂಶವನ್ನ ಓದ್ಬೋದು. ಇವಾಗ ನೆಕ್ಸ್ಟ್ ಬಂದು ಕೋಟ್ಸ್ ಫಾರ್ಮ್ ಪಂಚತಂತ್ರ. ಇವಾಗ ರೆಲೆವೆನ್ಸ್ ಅಂತ ಮಾತಾಡುವಾಗ ಕೆಲವು ಕೋಟ್ಸ್ ಗಳನ್ನ ನಾವು ನೋಡಿದ್ರೆ ಅದ್ರ ರೆಲೆವೆನ್ಸ್ ಗೊತ್ತಾಗತ್ತೆ. ನೀವುಗಳು ಹೆಚ್ಚಾಗಿ ಕಾಮರ್ಸ್ ಮಕ್ಕಳು ಅಂತ ಹೇಳಿ ಫಸ್ಟ್ ತಂತ್ರದ ಶ್ಲೋಕವನ್ನೇ ಒಂದು ತಕೊಂಡಿದ್ದೀನಿ. ಅರ್ಥೇಭ್ಯೋಪಿ ವೃದ್ಧೇಭ್ಯ
ಸಂವೃತೇಭ್ಯಃ ತತಸ್ತತಃ ಪ್ರವೃತ್ತಂತೆ ಕ್ರಿಯಾ ಸರ್ವಾಹ ಪರ್ವತೇಭ್ಯ ಇವಾಪಗಾಹ ಅಂತ ಹೇಳ್ತಾರೆ. ಸೊ ಈ ಶ್ಲೋಕದ ಅರ್ಥ ಏನು ಅಂದ್ರೆ, ಇದು ಹಣದ ಮಹತ್ವ, ಅಥವಾ ಯಾವ್ದಾದ್ರು ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕು ಅಂತ ಹೇಳಿದ್ರೆ ಇನ್ವೆಸ್ಟ್ಮೆಂಟ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಅನ್ನೋದನ್ನ ಹೇಳುತ್ತೆ ಈ ಶ್ಲೋಕ. ಯಾವುದೇ ಒಂದು ಕೆಲಸ ಮಾಡೋದಾದ್ರೂ ಫಸ್ಟ್ ಫೈನಾನ್ಷಿಯಲ್ ಬ್ಯಾಕ್ ಗ್ರೌಂಡ್ ಅನ್ನ ನೋಡ್ಕೋಬೇಕು. ಯಾವುದೋ ಒಂದು ಹೊಸ ಕೆಲಸ ಮಾಡ್ತೀರಿ ಅಂದ್ರೆ ನಿಮ್ಗೆ ಫೈನಾನ್ಷಿಯಲಿ ನಿಮ್ಗೆ ಅದ್ರ ಬಗ್ಗೆ ಸಾಧ್ಯನೋ ಇಲ್ವೋ ಅನ್ನೋದನ್ನ, ಒಂದು ಮನೆ ಕಟ್ತೀರಿ ಅಂತಂದ್ರೆ ಫಾರ್ ಎಕ್ಸಾಂಪಲ್ ನಿಮ್ಗೆ ಎಷ್ಟು ಬಡ್ಜೆಟ್ ಎಷ್ಟು ಅಂತ ಫಸ್ಟ್ ಥಿಂಕ್ ಮಾಡ್ತೀರಾ. ಯಾವ ಬಡ್ಜೆಟ್ ಅಲ್ಲಿ ಮನೆ ಆಗ್ಬೇಕು, ನಮ್ಗೆ ಎಷ್ಟು ಫ್ಲೋರ್ ಇರಬೇಕು ಅನ್ನೋದನ್ನೆಲ್ಲ ಆಮೇಲೆ ಡಿಸೈಡ್ ಮಾಡ್ತೀರಾ. ಫಸ್ಟ್ ನನ್ನ ಹತ್ರ ಎಷ್ಟು ಹಣ ಇದೆ, ಎಷ್ಟು ಹಣದಲ್ಲಿ ನಾನು ಇದನ್ನ ಮಾಡ್ಬೇಕು ಅಂತ ಅದ್ರ ಮುಖಾಂತರನೇ ನೀವು ಪ್ಲಾನ್ ಮಾಡಿಸ್ಕೊಳ್ತೀರಾ, ಇಂಜಿನಿಯರ್ ಹತ್ರ, ಆರ್ಕಿಟೆಕ್ಚರ್ ಹತ್ರ ಹೋಗಿ. ಇದೇ ರೀತಿ ಯಾವ್ದೋ ಒಂದು ಬಿಸ್ನೆಸ್ ಮಾಡ್ತೀರಿ ಅಂದ್ರೆ, ನೀವು ಬಿಸ್ನೆಸ್ ಸ್ಟಾರ್ಟ್ಅಪ್ ಮಾಡ್ಬೇಕು ಅಂದ್ರೂ ಸ್ಟಾರ್ಟ್ಅಪ್ ಅಲ್ಲಿ ಎಷ್ಟು ಇನ್ವೆಸ್ಟ್ ಮಾಡೋದಕ್ಕೆ ನೀವು ರೆಡಿ ಇದ್ದೀರಾ ಅನ್ನೋದ್ರ ಮೇಲೆ ನಿಮ್ಮ ಬಿಸ್ನೆಸ್ ಸ್ಟಾರ್ಟ್ಅಪ್ಗಳು ಡಿಪೆಂಡ್ ಆಗ್ತವೆ. ಸೊ ಅದಕ್ಕೆ ಅರ್ಥೇಭ್ಯೋ ಬೈ ದ ಹೆಲ್ಪ್ ಆಫ್ ವೆಲ್ತ್ ಇಟ್ ಸೆಲ್ಫ್ ಆಲ್ ದ ಆಕ್ಷನ್ಸ್ ಆರ್ ಇನಿಷಿಯೇಟೆಡ್ ಇನ್ ದ ವರ್ಲ್ಡ್ ಅಂತ ಹೇಳ್ತಾನೆ. ಅದಕ್ಕೆ ಅವನು ಒಂದು ಎಕ್ಸಾಂಪಲ್ ಕೊಡ್ತಾನೆ, ಎಲ್ಲಾ ನದಿಗಳು ಕೂಡ ಯಾವುದೋ ಒಂದು ಪರ್ವತದಲ್ಲಿನೇ ಹುಟ್ಟುತ್ತವೆ, ಬೇರೆ ಕಡೆ ಹುಟ್ಟೋದಿಲ್ಲ ಅಂತ. ಆಲ್ ದ ರಿವರ್ಸ್ ಗೆಟ್ ದ ಬರ್ತ್ ಇನ್ ಮೌಂಟೇನ್ ಇಟ್ ಸೆಲ್ಫ್. ಯಾವ್ದಾದ್ರು ಒಂದು ನದಿಯನ್ನ ನೀವು ಬೇರೆ ಕಡೆ ಹುಟ್ಟೋದು ಎಕ್ಸಾಂಪಲ್ಲೇ ಇಲ್ಲ. ಭಾರತದಲ್ಲಿ ಅಥವಾ ಜಗತ್ತಲ್ಲಿ ಎಷ್ಟು ನದಿಗಳಿದಾವೆ ಅದೆಲ್ಲ ಕೂಡ ಒಂದು ಯಾವುದೋ ಒಂದು ಮೌಂಟೇನ್ ಇಂದಲೇ ಬಂದಿರುತ್ತೆ. ಹಂಗೇನೆ ಎಲ್ಲಾ ಕೆಲಸಗಳು ವಿತ್ ದ ವೆಲ್ತ್ ಓನ್ಲಿ ಇಟ್ ಸ್ಟಾರ್ಟ್ಸ್ ಅಂತ ಅರ್ಥದ, ಅಂದ್ರೆ ಹಣದ ಮಹತ್ವವನ್ನ ಅವನು ಇದರಲ್ಲಿ ಹೇಳ್ತಾನೆ. ಸೊ ನೆಕ್ಸ್ಟ್ ಬಂದು ಇನ್ನೊಂದು ಶ್ಲೋಕ, ಇನ್ನೊಂದು 4-5 ಶ್ಲೋಕಗಳಿದಾವೆ. ಇದು ನಾನು ಒಂದು ಸ್ಯಾಂಪಲ್ ಅಂತ ಕೊಟ್ಟಿದ್ದೀನಿ, ಬಿಕಾಸ್ ಪಂಚತಂತ್ರ ಇಸ್ ಓಷಿಯನ್. ಅದ್ರಲ್ಲಿ ಇರೋದನ್ನೆಲ್ಲ ನಾನು 1 ಗಂಟೆನಲ್ಲಿ ಹೇಳ್ತೀನಿ ಅನ್ನೋದು ಸಮುದ್ರವನ್ನ ಮನೆಗೆ ತರ್ತೀನಿ ಅಂತ ಹೇಳಿದಷ್ಟೇನೆ ಫೂಲಿಶ್ನೆಸ್ ಆಗತ್ತೆ. ಸೊ ಅದಕ್ಕೆ ಕೆಲವಷ್ಟು ಮಾತ್ರ ನನ್ಗೆ ಕಣ್ಣಿಗೆ ಕಂಡಿರೋದು ಒಂದಿಷ್ಟು ಶ್ಲೋಕವನ್ನ ತಂದಿದ್ದೀನಿ. ಇದಕ್ಕಿಂತ ಚೆನ್ನಾಗಿರೋ ಶ್ಲೋಕನೂ ಕೂಡ ಪಂಚತಂತ್ರದಲ್ಲಿ ನಿಮ್ಗೆ ಸಿಗ್ಬಹುದು ಓದ್ಕೊಂಡು ಹೋದ್ರೆ. ಕಿಂ ಭಕ್ತೇನ ಅಸಮರ್ಥೇನ ಕಿಂ ಶಕ್ತೇನ ಅಪಕಾರೇಣ ಭಕ್ತಂ ಶಕ್ತಂಚ ಮಾಂ ರಾಜನ್ ನಾವಜ್ಞಾತುಂ ತ್ವಮರ್ಹಸಿ. ಸೊ ಇದು ಯಾರಾದ್ರೂ ಒಬ್ಬ ಓನರ್ ಆಗಿರೋನು ಅಥವಾ ಯಾವ್ದೋ ಒಂದು ಬಾಸ್ ಆಗಿರೋನು ತನ್ನ ಸಬಾರ್ಡಿನೇಟ್ಸ್ ಅಥವಾ ತನ್ನ ಕೈ ಕೆಳಗೆ ಕೆಲಸ ಮಾಡುವಂತಹ ಎಂಪ್ಲಾಯಿ ಏನಿರ್ತಾನೆ ಅವ್ನು ಹೆಂಗಿರ್ಬೇಕು ಅನ್ನೋದನ್ನ ಈ ಶ್ಲೋಕ ಹೇಳುತ್ತೆ. ಕೆಲವ್ರು ಏನ್ ಮಾಡ್ತಾರೆ, ಯಾವಾಗ್ಲೂ ರಾಜನನ್ನ ಹೊಗಳ್ಕೊಂಡಿರ್ತಾರೆ, ಏನು ಕೆಲಸ ಮಾಡಲ್ಲ. ಅವ್ರಿಗೆ ಯೋಗ್ಯತೆ ಇರೋದೇನಂದ್ರೆ ಯಾವಾಗ್ಲೂ ರಾಜನನ್ನ ಹೊಗಳೋದು ಅಥವಾ ಬಾಸ್ ಅನ್ನ ಹೊಗಳ್ಕೊಂಡು, ಇವತ್ತಿನ ಭಾಷೆನಲ್ಲಿ ಬಕೆಟ್ ಹಿಡಿಯೋದು ಅಂತ ಹೇಳ್ತಾರೆ ಲೋಕಲ್ ಲ್ಯಾಂಗ್ವೇಜ್ ಅಲ್ಲಿ. ಸೊ ಆ ರೀತಿಯಾಗಿನೇ ಇರ್ತಾರೆ. ಬಟ್ ಅವ್ರ ಹತ್ರ ಏನನ್ನು ಮಾಡಕ್ಕಾಗಲ್ಲ. ಇನ್ ಕೆಲವ್ರು ಇರ್ತಾರೆ, ಅವರು ಪವರ್ಫುಲ್ ಆಗಿರ್ತಾರೆ, ಏನ್ ಕೆಲಸ ಬೇಕಾದ್ರೂ ಮಾಡಕ್ಕಾಗತ್ತೆ. ಅವ್ರಿಗೆ ಡಿವೋಷನ್ ಅನ್ನೋದೇ ಇರಲ್ಲ. ಅಂದ್ರೆ ತನ್ನ ಒಂದು ರಾಜ ಅಥವಾ ತನ್ನ ಬಾಸ್ ಅನ್ನುವಂತ ಒಂದು ಪ್ರೀತಿನೇ ಇರಲ್ಲ ಅವನ್ಗೆ. ಸೊ ಎರಡೂ ರೀತಿಯ ಎಂಪ್ಲಾಯಿಗಳು ಯೂಸ್ಲೆಸ್ ಅಂತ ಹೇಳ್ತಾನೆ ಅವನು. ಯಾರಿರ್ಬೇಕು ಅಂದ್ರೆ ದ ಪರ್ಸನ್ ಒನ್ ಹೂ ಇಸ್ ಡಿವೋಟಿ ಅಂಡ್ ಕೆಪಬಲ್ ಆಫ್ ಡೂಯಿಂಗ್ ಗುಡ್, ಅಂತವ್ರನ್ನ ಕೆಲ್ಸಕ್ಕೆ ಇಟ್ಕೋಬೇಕು ಅಂತ ಇಲ್ಲಿ ಒಂದು ರಾಜನ ಎಕ್ಸಾಂಪಲ್ ಇಟ್ಕೊಂಡು ಹೇಳ್ತಾನೆ. ಯಾಕೆಂದ್ರೆ ಆ ಪ್ರಿನ್ಸಸ್ ಗಳಿಗೆ ಪಾಠ ಮಾಡೋದ್ರಿಂದ ನೆಕ್ಸ್ಟ್ ನಿಮ್ಮ ಮಂತ್ರಿಗಳಿರ್ಬೋದು ಅಥವಾ ಸೇನಾಪತಿ ಇರ್ಬೋದು, ಅವ್ರು ಹೆಂಗಿರ್ಬೇಕು ಅಂದ್ರೆ ಹಿ ಶುಡ್ ಬಿ ಕೆಪಬಲ್ ಆಫ್ ಡೂಯಿಂಗ್ ವರ್ಕ್. ಅಪಾರ್ಟ್ ಫ್ರಮ್ ದಟ್ ಹಿ ಶುಡ್ ಹ್ಯಾವ್ ದ ಡಿವೋಷನ್ ಟುವರ್ಡ್ಸ್ ಕಿಂಗ್ ಅನ್ನೋ ಅರ್ಥದಲ್ಲಿ ಆ ಶ್ಲೋಕವನ್ನ ಹೇಳ್ತಾನೆ. ಹಿಂದಿನ ಕಾಲದಲ್ಲಿ ಎಲ್ಲೆಲ್ಲಿ ರಾಜ ಅನ್ನುವಂತ ಶಬ್ದ ಬಂದಿದೆಯೋ ಅದನ್ನೆಲ್ಲ ನಾವು ಅಡ್ಮಿನಿಸ್ಟ್ರೇಟರ್ ಅಂತ ರಿಪ್ಲೇಸ್ ಮಾಡ್ಕೋಬೇಕು ಇವತ್ತಿನ ಕಾಲಕ್ಕೆ. ಯಾಕೆಂದ್ರೆ ರಾಜ ಅನ್ನುವಂತ ಕಾನ್ಸೆಪ್ಟ್ ಇಲ್ದಿರೋದ್ರಿಂದ ವಿ ಶುಡ್ ಟೇಕ್ ದ ಕಾನ್ಸೆಪ್ಟ್ ಆಫ್ ಅಡ್ಮಿನಿಸ್ಟ್ರೇಟರ್. ಹಂಗೆ ತಗೊಂಡ್ರೆ ಇವತ್ತಿಗೆ ಅದು ರೆಲೆವೆಂಟ್ ಆಗೇ ಆಗತ್ತೆ ಪಂಚತಂತ್ರ. ನಾವು ರಾಜನ್ ಕತೆ ಅಂತ ಹೇಳ್ಕೊಂಡು ಇವಾಗ ರಾಜ ಇಲ್ಲ, ಇವಾಗೆಲ್ಲ ಇರೋದು ಸಂವಿಧಾನ ಇದೆ, ರಿಪಬ್ಲಿಕ್ ಇಂಡಿಯಾ ಇವಾಗಿರೋದು, ಇವತ್ತೇನ್ ರಾಜನ್ ಕತೆ, ಇವತ್ತೇನು ಓದೋದು ಅಂತ ನಾವು ಅಂದ್ಕೊಂಡ್ರೆ ವಿಲ್ ಬಿ ದ ಫುಲಿಶ್. ಸೊ ಅದಕ್ಕೆ ನಾವು ಏನ್ ಥಿಂಕ್ ಮಾಡ್ಬೇಕು ಅಂದ್ರೆ, ವೆರ್ ಎವರ್ ದ ವರ್ಡ್ ಕಿಂಗ್ ಕಮ್ಸ್ ಇಟ್ ಮೀನ್ಸ್ ಅಡ್ಮಿನಿಸ್ಟ್ರೇಟರ್. ಸೊ ಹಂಗಾಗಿ ನಾವು ಅಡ್ಮಿನಿಸ್ಟ್ರೇಷನ್ ಒಂದು ರೂಲಿಂಗ್ ಅಂದ್ರೆ ಅಡ್ಮಿನಿಸ್ಟ್ರೇಷನ್. ಸೊ ರೂಲಿಂಗ್ ಅನ್ನೋದು ಆ ಕಾಲಕ್ಕೂ ಇದೆ, ಈ ಕಾಲಕ್ಕೂ ಇದೆ. ಅಡ್ಮಿನಿಸ್ಟ್ರೇಷನ್ ಅನ್ನೋದು ಎಲ್ಲ ಕಡೆ ಕೂಡ ಬೇಕಾಗಿರೋದ್ರಿಂದ ಸೊ ಇದನ್ನ ನಾವು ಒಂದು ಅಡ್ಮಿನಿಸ್ಟ್ರೇಷನ್ಗೆ ರಿಲೇಟೆಡ್ ಬುಕ್ ಅಂತ ಓದಿದಾಗ ಆ ಒಂದು ವ್ಯೂ ನಲ್ಲಿ ನಾವು ಎಲ್ಲಾ ಶ್ಲೋಕಗಳನ್ನ ನೋಡ್ಕೊಂಡು ಹೋದಾಗ ಇದು ರೆಲೆವೆಂಟ್ ಆಗುತ್ತೆ ಇವತ್ತಿನ ಕಾಲಕ್ಕೆ. ಇಲ್ಲ ಸುಮ್ನೆ ಕತೆ, ಯಾವ್ದೋ ರಾಜರ ಕಾಲದ ಕತೆ, ನಮ್ಗೇನಕ್ ಬೇಕು, ಈ ರೀತಿ ಮೈಂಡ್ ಸೆಟ್ ಇದ್ರೆ ನಮ್ಗೆ ಯಾವ್ದ್ರಿಂದ ಕೂಡ ನಾಲೆಜ್ ಬರೋಕ್ಕೆ ಸಾಧ್ಯ ಇಲ್ಲ. ಸೊ ವಿ ಶುಡ್ ಚೇಂಜ್ ಅವರ್ ಮೈಂಡ್ ಸೆಟ್. ನೆಕ್ಸ್ಟ್ ಬಂದು ಇನ್ನೊಂದು ಕತೆ.
ಯಾವುದೇ ಒಂದು ಮಾತಾಡುವಾಗ ನಾವು ಯಾವ ಟೈಮಲ್ಲಿ ಮಾತಾಡಬೇಕು ಆ ಟೈಮಲ್ಲಿ ಮಾತಾಡಬೇಕು. ಟೈಮ್ ಅಲ್ಲದೆ ಇರುವಂತ ಸಂದರ್ಭ ಅಲ್ದಿರುವಂತ ಸಂದರ್ಭದಲ್ಲಿ ನಾವು ಮಾತಾಡಿದ್ರೆ ಆ ಮಾತು ಯೂಸ್ಲೆಸ್ ಅಂತ ಹೇಳ್ತಾನೆ. ಇಫ್ ಈವನ್ ಬೃಹಸ್ಪತಿ ಸೇಸ್ ದ ವರ್ಡ್ ಅನ್ಟೈಮ್ಲಿ ದೆನ್ ಇಟ್ ವಿಲ್ ಬಿ ವೆರಿ ಡಿಸ್ರೆಸ್ಪೆಕ್ಟ್ಫುಲ್ ಅಂಡ್ ಇನ್ಸಲ್ಟಿಂಗ್. ನಾವು ಯಾವ್ದಾದ್ರು ಒಂದು ಮಾತನಾಡುವಾಗ ಸಕಾಲದಲ್ಲಿ ಅಂದ್ರೆ ಟೈಮ್ಲಿ ಮಾತಾಡ್ಬೇಕು. ಯಾವಾಗ್ಲಾದ್ರೂ ಏನಾದ್ರೂ ಮಾತಾಡ್ಬಿಟ್ರೆ ಅದು ಆ ಮಾತಿಗೆ ಒಳ್ಳೆ ಮಾತಾದ್ರೂ ಕೂಡ ಅದಕ್ಕೆ ಬೆಲೆ ಇರಲ್ಲ. ವಿಲ್ ಬಿ ಇನ್ಸಲ್ಟೆಡ್ ಅಂತ ಇಲ್ಲಿ ಹೇಳ್ತಾನೆ. ಅಪ್ರಾಪ್ತ ಕಾಲಂ ವಚನಂ ಬೃಹಸ್ಪತಿ ರಪಿಬ್ರುವನ್ ಲಭತೆ ಬಹ್ವವಜ್ಞಾನಂ ಅಪಮಾನಂಚ ಪುಷ್ಕಲಂ ಅಂತ ಇದೆ. ಇದು ಕೂಡ ಮಿತ್ರ ಭೇದ ಫಸ್ಟ್ ತಂತ್ರದ್ದೇನೆ ಶ್ಲೋಕ. ನೆಕ್ಸ್ಟ್, ಅವ್ಯಾಪಾರೇಶು ವ್ಯಾಪಾರಂ ಯೋನರಃ ಕರ್ತುಮಿಚ್ಛತಿ ಸ ಏವ ನಿಧನಂ ಯಾತಿ ಕೀಲೋತ್ಪಾಟಿವ ವಾನರಃ. ಈ ಕತೆ ನೀವು ಕೇಳಿದೀರಾ, ಒಂದು ಕೋತಿ ಕತೆ. ನಾನು ಪಿಕ್ಚರ್ ತೋರಿಸ್ತೀನಿ, ಆಮೇಲೆ ಗೊತ್ತಾಗತ್ತೆ ನಿಮ್ಗೆ. ಅದ್ರ ಬಗ್ಗೆ ಇರುವಂತ ಶ್ಲೋಕ ಇದು. ಯಾರು ಯಾವ ಕೆಲಸ ಮಾಡ್ಬೇಕು ಅದನ್ನ ಮಾಡ್ಬೇಕು. ಡಾಕ್ಟರ್ ಆಗಿರೋನು ಆಪರೇಷನ್ ಮಾಡ್ಬೇಕು. ನಾವು ಮಾಡ್ತೀವಂತ ಹೋದ್ರೆ ಅದು ಸರಿ ಆಗಲ್ಲ. ಹಂಗೇನೆ ಒಬ್ಬ ಆರ್ಕಿಟೆಕ್ಚರ್ ಅಥವಾ ಸಿವಿಲ್ ಇಂಜಿನಿಯರ್ ಆಗಿರೋನು ಬಿಲ್ಡಿಂಗ್ ಕಟ್ಟಬೇಕು. ಬೇರೆಯವ್ರು ಮಾಡಿದ್ರೆ ಅದು ಸರಿ ಹೋಗಲ್ಲ ಅದು. ಸೊ ಹಂಗೇನೆ ಒಬ್ಬೊಬ್ಬರಿಗೆ ಒಂದೊಂದು ಪ್ರೊಫೆಷನ್ ಅಂತ ಇರುತ್ತೆ, ಅವರಲ್ಲಿ ಅದು ಎಕ್ಸ್ಪರ್ಟೈಸೇಷನ್ ಇರುತ್ತೆ. ಅವರೇ ಅದನ್ನ ಮಾಡ್ಬೇಕೇ ವಿನಃ ಯಾರಿಗೆ ಎಕ್ಸ್ಪರ್ಟೈಸೇಷನ್ ಇಲ್ವೋ ಅವ್ರದನ್ನ ಮಾಡಕ್ಕೆ ಹೋದ್ರೆ ಆ ಕೆಲಸ ಕೆಟ್ಟೋಗೋದ್ರ ಜೊತೆನಲ್ಲಿ ನಾವು ಕೂಡ ಡಿಸ್ಟ್ರಾಯ್ ಆಗ್ತೀವಿ ಅಂತ ಈ ಶ್ಲೋಕ ಹೇಳುತ್ತೆ. ಸೊ ಸಯೇವ ನಿಧನಂ ಯಾತಿ ಕೀಲೋತ್ಪಾಟಿವ ವಾನರಃ. ಎ ಮ್ಯಾನ್ ಹೂ ಡಿಸೈರ್ಸ್ ಟು ಗೇನ್ ಅಥಾರಿಟಿ ಓವರ್ ದ ವರ್ಕ್ ವಿಚ್ ಇಸ್ ನಾಟ್ ಹಿಸ್ ಬಿಸ್ನೆಸ್ ವಿಲ್ ಬಿ ಡಿಸ್ಟ್ರಾಯ್ಡ್ ಲೈಕ್ ದ ಮಂಕಿ ವಿಚ್ ಟ್ರೈಡ್ ಟು ಅಪ್ರೂವ್ ದ ವುಡ್ ಪೀಸ್. ಈ ಪಿಕ್ಚರ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಒಂದು ಕಾರ್ಪೆಂಟ್ರು ಅದನ್ನ ಸಾನಲ್ಲಿ ಕೊಯ್ತಾ ಇರ್ತಾನೆ, ಅದ್ರ ಮಧ್ಯದಲ್ಲಿ ಒಂದು ವುಡ್ ಪೀಸ್ ಇಟ್ಟಿರ್ತಾನೆ. ಈ ಕೋತಿ ಹೋಗಿ ಅದನ್ನ ತೆಗಿಯೋಕೆ ಟ್ರೈ ಮಾಡುತ್ತೆ, ಮಧ್ಯದಲ್ಲಿ ಸಿಕ್ಕಾಕೊಂಡು ಸತ್ತೋಗ್ಬಿಡುತ್ತೆ. ಸೊ ಹಂಗಾಗಿ ಆ ಕಾರ್ಪೆಂಟ್ರಿ ಕೆಲಸ ಅನ್ನೋದು ಒಬ್ಬ ಕಾರ್ಪೆಂಟ್ರಿಗೆ ಯೋಗ್ಯವಾಗಿದ್ದೆ ಬಿಟ್ರೆ ಕೋತಿ ಮಾಡಬಾರ್ದು. ಕೋತಿ ಕೆಲಸ ಅಲ್ಲ ಅದು. ಸೊ ಹಂಗೆ ಕೋತಿ ತಂದಲ್ದಿರೋ ಕೆಲಸ ಮಾಡ್ಕೊಂಡು ಡಿಸ್ಟ್ರಾಯ್ ಆಯ್ತು. ಹಾಗಾಗಿ ನಮ್ದಲ್ದಿರೋ ಕೆಲಸವನ್ನ ನಾವು ಮಾಡಕ್ಕೆ ಹೋಗ್ಬಾರ್ದು. ಯಾರಿಗೆ ಯಾವ್ದ್ರಲ್ಲಿ ಎಕ್ಸ್ಪರ್ಟೈಸೇಷನ್ ಇರುತ್ತೋ ಅವ್ರು ಮಾತ್ರ ಅಂತ ಕೆಲಸವನ್ನ ಮಾಡ್ಬೇಕು ಅಂತ ಆ ಶ್ಲೋಕ, ಆ ಸ್ಟೋರಿ ಅದನ್ನ ಹೇಳುತ್ತೆ. ಸೊ ನೆಕ್ಸ್ಟ್ ಬಂದು ಇದು ಪಕ್ಷಿಗಳ ಬಗ್ಗೆ ಇದೆ ಒಂದು ಶ್ಲೋಕ. ಇದು ಕಾಕೋಲುಕಿಯ ತಂತ್ರದಲ್ಲಿದೆ. ಇಲ್ಲ, ಎಸ್ ನೋ, ಮಿತ್ರ ಸಂಪ್ರಾಪ್ತಿಯ ಶ್ಲೋಕ ಇದು. ಸೊ ಇದ್ರಲ್ಲಿ ಬರುವಂತದ್ದು ಒಂದು ಪಕ್ಷಿಗಳ ಬಗ್ಗೆ ಅಲ್ಲಿ ಒಂದು ಕೋಟ್ಸ್ ಬರುತ್ತೆ. ಅರ್ಧಾರ್ಧ ಯೋಜನಾ ದಾಮಿಶಂ ಪಶ್ಯತಿ ವೈಖಗಃ. ಅಂದ್ರೆ ಕಿಲೋಮೀಟರ್ ದೂರ ಇದ್ರೂ ಕೂಡ ಹಕ್ಕಿಗಳಿಗೆ ತಿನ್ನೋಕೆ ಏನಾದ್ರೂ ಸಿಕ್ಕರೆ ಅದು ಕಾಣಿಸುತ್ತೆ. ಒಂದು ಎಷ್ಟೋ ಮೇಲ್ಗಡೆ ಹಾರುವಂತ ಗರುಡನ್ಗೆ ಕೂಡ ಕೆಳಗಡೆ ಇಡುವಂತಹ ಯಾವ್ದಾದ್ರು ಒಂದು ಪ್ರಾಣಿ ಡೆಡ್ ಬಾಡಿ ಬಿದ್ದಿದ್ರೆ ಅದು ಕೆಳಗಡೆ ಬಂದು ಅದನ್ನ ತಿನ್ನುತ್ತೆ. ಅಷ್ಟು ಎತ್ತರದಿಂದ ಅದಕ್ಕೆ ಕಾಣುತ್ತೆ. ಬಟ್ ಸೋಪಿ ಪಾರ್ಶ್ವತ್ ಸ್ಥಿತಂ ದೈವಾದ್ ಬಂಧನಂ ನ ಪಶ್ಯತಿ. ಸೊ ಇದ್ರ ಅರ್ಥ ಏನಪ್ಪಾ ಅಂದ್ರೆ, ನಮ್ಗೆ ಬರೀ ಪಕ್ಷಿಗೆ ಅಂತ ಇದನ್ನ ಅಪ್ಲೈ ಮಾಡಿದ್ರೆ ಇದು ಯೂಸ್ ಇಲ್ಲ. ಇದು ನಮ್ ಲೈಫಲ್ಲಿ ಕೂಡ ನಾವು ಇದ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ನಿಮ್ಗೆ ನಾನು ಹೇಳೋದಾದ್ರೆ, ಕೆಟ್ಟ ಚಟಗಳಿಗೆ ಕೆಲವರು ದಾಸರಾಗ್ತಾರೆ. ಫಾರ್ ಎಕ್ಸಾಂಪಲ್ ಗುಟ್ಕಾ ಅಂತ ಹೇಳ್ತಾರೆ. ಆ ಗುಟ್ಕಾದ್ಮೇಲೆ ಒಂದು ಪಿಕ್ಚರ್ ಹಾಕಿರ್ತಾರೆ, ಕ್ಯಾನ್ಸರ್ ಬಂದಿರೋ ಪೇಷಂಟ್ ಹೆಂಗಿರ್ತಾರೆ ಅಂತ. ಸೊ ಇದನ್ ತಿಂದ್ರೆ ಕ್ಯಾನ್ಸರ್ ಬರುತ್ತೆ, ಕ್ಯಾನ್ಸರ್ ಬಂದ್ರೆ ಈ ರೀತಿ ಆಗತ್ತೆ ಅಂತ. ನಾವು ಅದನ್ನು ಯಾರು ಕೆಟ್ಟ ಚಟಕ್ಕೆ ದಾಸರಾಗ್ತಾರೋ ಅವರು ಅದನ್ನ ನೋಡೋದೇ ಇಲ್ಲ. ಕಣ್ಮುಂದೆ ಅಷ್ಟು ದೊಡ್ಡದಿದ್ರು ಕೂಡ ಅದನ್ನ ನೋಡದೆ ಅದ್ರ ಒಳಗಡೆ ಇರೋದನ್ನ ತಿಂತಾರೆ. ಸೊ ನೆಕ್ಸ್ಟ್ ಒನ್ ಡೇ ಇವ್ರಿಗೂ ಕೂಡ ಅಂತ ರೋಗ ಬಂದು ಗೊತ್ತಿದ್ದು ಸಾಯ್ತಾರೆ. ನಿಮ್ಗೆ ಗೌರ್ಮೆಂಟ್ ಕೆಲವು ರೂಲ್ಗಳನ್ನ ಮಾಡಿದೆ. ಏನಂದ್ರೆ ಸಿಗರೆಟ್ ಪ್ಯಾಕ್ ಮೇಲೆ ಅದು ಸಿಗರೆಟ್ ಈಸ್ ಕಾಸ್ ಫಾರ್ ಕ್ಯಾನ್ಸರ್ ಅಂತೆಲ್ಲ ಬರ್ದಿರ್ತಾರೆ ಇದರಲ್ಲಿ. ಸೊ ಅದ್ ಬರ್ದಿದ್ರು ಕೂಡ, ಬರ್ದಿರೋದನ್ನ ಓದಿನೂ ಕೂಡ ಸಿಗರೆಟ್ ಸೇದೋರ್ಗೇನು ಕಡಿಮೆ ಇಲ್ಲ. ಅದೇ ರೀತಿ ಈ ಪಕ್ಷಿಗಳಿಗೆ ತಿನ್ನೋ ವಸ್ತು ಕಾಣುತ್ತೆ, ಅದ್ರ ಕೆಳಗಡೆ ಇರುವಂತ ಟ್ರ್ಯಾಪ್ಗಳು ಅಥವಾ ಬಲೆನೋ ನೆಟ್ ಏನಿರುತ್ತೆ ಅದು ಕೂಡ ಅದಕ್ಕೆ ಕಾಣೋದಿಲ್ಲ. ಸೊ ಕಾಣೋದೇನೋ ಅದಕ್ಕೆ ಏನ್ ಬೇಕೋ ಅಷ್ಟು ಮಾತ್ರ ಅದ್ ನೋಡುತ್ತೆ, ಮಿಕ್ಕಿದ್ದನ್ನ ನೋಡದೆ ಅದ್ ಬಲೆನಲ್ಲಿ ಬಿದ್ದು ಸಾಯುತ್ತೆ. ಸೊ ಹಂಗೆ ಮನುಷ್ಯನ್ ಕೂಡ ಅಂತ ನಾವು ಇದನ್ನ ಅಪ್ಲೈ ಮಾಡ್ಕೋಬಹುದು. ಸೊ ಈ ರೀತಿಯಾಗಿ ನಾವು ಪ್ರೆಸೆಂಟ್ ಡೇಗೆ ಇದನ್ನ ಅಪ್ಲೈ ಮಾಡಿದಾಗ ಈ ಶ್ಲೋಕಗಳು ನಿಮ್ಗೆ ಯೂಸ್ಫುಲ್ ಆಗ್ತವೆ. ಸೊ ಇದೊಂದು ಲೀಡರ್ಶಿಪ್ ಕ್ವಾಲಿಟಿ. ಇದು ಅದೇ ಮಿತ್ರ ಭೇದದಲ್ಲಿನೇ ಬರುವಂತದ್ದು. ಲೀಡರ್ ಆಗಿರೋನು ಯಾವ ರೀತಿ ಇರ್ಬೇಕು ಅಂತ ಹೇಳಿದ್ರೆ, ಅವನ ಒಂದು ಎಂಪ್ಲಾಯೀಸ್ಗಳಿಗೆ ಯಾವಾಗ್ಲೂ ಕೂಡ ರೆಸ್ಪೆಕ್ಟ್ಫುಲ್ ಆಗಿ ನೋಡ್ಕೋಬೇಕು. ಆವಾಗ ಚೆನ್ನಾಗಿ ನೋಡ್ಕೊಂಡ್ರೆ ಒಂದು ಎಂಪ್ಲಾಯರ್ ಕೈ ಕೆಳಗೆ ಇರುವಂತ ಎಂಪ್ಲಾಯಿಗಳು ಯಾವತ್ತೂ ಕೂಡ ಬಿಟ್ಟು ಹೋಗೋದಿಲ್ಲ, ಯಾವತ್ತೂ ಅವ್ರ ಜೊತೆನಲ್ಲೇ ಇರ್ತಾರೆ ಅನ್ನುವಂತಹ ಒಂದು ಮಾರಲ್ ಅನ್ನ ಈ ಶ್ಲೋಕದಲ್ಲಿ ನೋಡ್ಬಹುದು. ಎಸ್ ಸಮ್ಮಾನಂ ಸದಾ ದತ್ತೆ ಭೃತ್ಯಾನಂ ಕ್ಷಿತಿಪೋಧಿಪಂ ಅಧಿಕಂ ವಿತ್ತಾಭಾವೇಪಿ ತಂ ದೃಷ್ಟ್ವಾ ತೇ
ತ್ಯಜಂತಿ ನ ಕರ್ಹಿಚಿತ್ ಅಂದ್ರೆ ಯಾವುದೇ ಕಾಲಕ್ಕೆ ಅವನನ್ನ ಬಿಟ್ಟು ಹೋಗೋದಿಲ್ಲ ಎಂಪ್ಲಾಯೀಸ್ ಅನ್ನೋದನ್ನ ಇವತ್ತಿನ ಒಂದು ಕಾಲಕ್ಕೆ ನಾವು ಅಪ್ಲೈ ಮಾಡ್ಕೋಬಹುದು. ಕೊನೆಯಲ್ಲಿ ಮಿತ್ರವಾನ್ ಸಾಧಯತ್ಯರ್ಥಾನ್ ದುಸ್ಸಾಧ್ಯಾನಪಿ ವಯ್ಯತ, ಇದು ಇಂಪಾರ್ಟೆನ್ಸ್ ಆಫ್ ಫ್ರೆಂಡ್ಶಿಪ್ ಬಗ್ಗೆ ಈ ಶ್ಲೋಕ ಹೇಳುತ್ತೆ. ತಸ್ಮಾತ್ ಮಿತ್ರಾಣಿ ಕುರ್ವೀತ ಸಮಾನಾನ್ಯವ ಚಾತ್ಮನಃ. ಫ್ರೆಂಡ್ಶಿಪ್ ನೆಟ್ವರ್ಕ್ ಜಾಸ್ತಿ ಇರಬೇಕು. ಫಾರ್ ಎಕ್ಸಾಂಪಲ್, ಇವಾಗ ನೀವು ಡಿಗ್ರಿನಲ್ಲಿ ಓದ್ತಾ ಇರ್ತೀರಾ, ನಾಳೆ ನಿಮ್ಮಲ್ಲಿ ಯಾರೋ ಒಬ್ನು ಪೊಲೀಸ್ ಆಫೀಸರ್ ಆಗ್ಬಹುದು, ಇನ್ನೊಬ್ನು ಲಾಯರ್ ಆಗ್ಬಹುದು, ನಿಮ್ದು ಸ್ಕೂಲಲ್ಲಿ ಓದಿರುವಂತ ಫ್ರೆಂಡ್ ಯಾರಾದ್ರೂ ಸೈನ್ಸ್ ಓದಿ ಡಾಕ್ಟರ್ ಆಗ್ಬಹುದು, ಆರ್ಕಿಟೆಕ್ಚರ್ ಆಗ್ಬಹುದು, ಬೇರೆ ಬೇರೆ ಪ್ರೊಫೆಷನ್ ಅಲ್ಲಿ ಅವ್ರು ಬರ್ಬಹುದು. ಹಂಗೆ ಬಂದಾಗ ಅವ್ರಗಳಿಂದ ನಿಮ್ಗೆ ಹೆಲ್ಪ್ ಸಿಗತ್ತೆ ಅನ್ನೋದನ್ನ ನಾವು ಮುಂದೆ ಅವರು ನಿಮ್ ಫ್ರೆಂಡ್ಸ್ ಆಗಿರೋರು ದೊಡ್ಡ ಪೋಸ್ಟ್ ಗಳಿಗೆ ಹೋದ್ರೆ ಆ ಫ್ರೆಂಡ್ಸ್ ಅನ್ನ ನೀವು ಯಾವತ್ತೂ ಬಳಸ್ಕೊಂಡ್ರೆ ನಿಮ್ಗೆ ಕೆಲಸಗಳು ಸುಲಭ ಆಗ್ತವೆ. ನಿಮ್ಗೊಬ್ಬ ಫ್ರೆಂಡ್ ಲಾಯರ್ ಇದ್ದು, ಒಬ್ಬ ಫ್ರೆಂಡ್ ಪೊಲೀಸ್ ಆಫೀಸರ್ ಇದ್ದು, ಒಬ್ಬ ಫ್ರೆಂಡ್ ಡಾಕ್ಟ್ರು, ಒಬ್ಬ ಫ್ರೆಂಡ್ ಬೇರೆ ಬೇರೆ ಪ್ರೊಫೆಷನ್ ಅಲ್ಲಿ ಇದ್ರೆ ನಿಮ್ ಎಲ್ಲಾ ಕೆಲಸಗಳು ಈಸಿ ಆಗ್ಬಿಡ್ತವೆ. ಇದೊಂದ್ ಕೆಲಸ ಆಗ್ಬೇಕು ಕಣೋ ಅಂತ ಹೇಳ್ಬಿಟ್ರೆ ಅವನ ಹತ್ರ ಕೆಲಸವನ್ನ ಮಾಡ್ಕೋಬಹುದು. ಸೊ ಅದಕ್ಕೆ ಮ್ಯಾನ್ ಹ್ಯಾವಿಂಗ್ ಮೆನಿ ಫ್ರೆಂಡ್ಸ್ ಅಕಂಪ್ಲಿಷ್ ಈವನ್ ದ ಡಿಫಿಕಲ್ಟ್ ಟಾಸ್ಕ್. ಸೊ ಒನ್ ಶುಡ್ ಮೇಕ್ ಮೆನಿ ಫ್ರೆಂಡ್ಸ್ ಹೂ ಆರ್ ಈಕ್ವಲ್ ಟು ಒನ್ಸ್ ಓನ್ ಸೆಲ್ಫ್. ಅಂದ್ರೆ ಮೈಂಡ್ ಸೆಟ್ ನಮ್ ತರ ಇರೋರ ಜೊತೆನಲ್ಲಿ ಫ್ರೆಂಡ್ಶಿಪ್ ಆಗತ್ತೆ ಅನ್ನೋದನ್ನ ಇಲ್ಲಿ ವಿಶೇಷವಾಗಿ ಹೇಳ್ತಾನೆ. ಸೊ ಇಷ್ಟು ಶ್ಲೋಕ ಹೇಳಿದ್ದೀನಿ. ಐ ಥಿಂಕ್ ಟೈಮ್ ಇಸ್ ಓವರ್, 1 hour ಆಯ್ತು ಅಂತ ಅನ್ಕೋತೀನಿ. ಸೊ ಕ್ವಶನ್ ಅಂಡ್ ಆನ್ಸರ್ ಏನಾದ್ರು ಇದ್ರೆ ಪ್ರಶ್ನಾ ಸಂತಿಚೆ ಕೃಪಯಾ ಪೃಚ್ಛಂತು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮಿಶ್ರಾ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್. ಏನಾದರೂ ಪ್ರಶ್ನೆ? We are now opening the floor for question and answer. If you have any queries or doubts, please type them in the chat box or unmute yourself and ask. Sir will provide you with the answer. Is there any doubts or queries that you can ask? Feel free to ask. ಓಕೆ, ಸಾಮಾನ್ಯವಾಗಿ ಯಾವುದೇ ಡೌಟ್ ಇರಲ್ಲ ಸರ್. ಓಕೆ, ಥ್ಯಾಂಕ್ ಯು. ಬಟ್ ನಾನು ಒಂದು ಹೇಳಕ್ ಇಷ್ಟಪಡ್ತೀನಿ, ಸುಮ್ಮನೆ ಎಕ್ಸಾಮ್ಗೋಸ್ಕರ ನೀವು ಪಂಚತಂತ್ರನ ಓದ್ಬೇಡಿ. ಇಟ್ ವಿಲ್ ಗಿವ್ ಯು ದ ಲೆಸನ್ ಫಾರ್ ಯುವರ್ ಲೈಫ್. ಅದಕ್ಕೆ ಒಂದು ಲೈಫ್ಗೆ ಬೇಕಾಗುವಂತ ಒಂದು ಪುಸ್ತಕ ಅಂತ ಹೇಳಿ ಓದಿ. ಅದರಲ್ಲೂ ಕೂಡ ಕಾಮರ್ಸ್ ಅಂಡ್ ಮ್ಯಾನೇಜ್ಮೆಂಟ್ ಸ್ಟೂಡೆಂಟ್ಗಳಿಗೆ ನಾಳೆ ನೀವು MBA ಮಾಡ್ತೀರಾ ಅಂತ ಹೇಳಿದ್ರೆ ನಿಮ್ಗೆ ಇದು ತುಂಬಾ ಹೆಲ್ಪ್ ಆಗತ್ತೆ. ನಿಮ್ಗೆ ಹೇಳಕ್ ಇಷ್ಟಪಡ್ತೀನಿ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಅಲ್ಲಿ ಮಹಾದೇವನ್ ಅಂತ ಇದ್ದಾರೆ, ಡಾಕ್ಟರ್ ಬಿ ಮಹಾದೇವನ್ ಅಂತ ಪ್ರೊಫೆಸರ್ ಇದ್ದಾರೆ. ಅವ್ರದ್ದು ಯೂಟ್ಯೂಬ್ ಅಲ್ಲಿ ನಿಮ್ಗೆ ಪಂಚತಂತ್ರದ ಬಗ್ಗೆ, ಬೇರೆ ಬೇರೆ ಸಂಸ್ಕೃತ ಗ್ರಂಥಗಳ ಬಗ್ಗೆ, ಮ್ಯಾನೇಜ್ಮೆಂಟ್ ರಿಲೇಟೆಡ್ ಆಗಿ ಅವ್ರು ಮಾತಾಡಿರುವಂತಹ ಒಂದು ವಿಡಿಯೋಗಳು ತುಂಬಾ ಸಿಗ್ತವೆ. ಟೈಮ್ ಇದ್ದಾಗ ನೋಡಿ. ನಾನು ಹೇಳಿರುವಂತಹ ಈ ವಿಚಾರಗಳಿಗಿಂತಲೂ ಒಂದ್ ಲೆವೆಲ್ ಹೆಚ್ಚಿಗೆ ಅವರು ಮ್ಯಾನೇಜ್ಮೆಂಟ್ಗೆ ಅಪ್ಲೈ ಮಾಡಿ ಹೇಳುವಂತ ಎಬಿಲಿಟಿ ಇರೋರು. ಸಿನ್ಸ್ ಈಸ್ ಎ ಮ್ಯಾನೇಜ್ಮೆಂಟ್ ಪ್ರೊಫೆಸರ್ ಇನ್ IIM, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್. ಅದನ್ನ ನೀವು ಹೆಲ್ಪ್ ತಗೋಬಹುದು ಮುಂದೆ ಫ್ಯೂಚರ್ ಅಲ್ಲಿ. ನಿಮ್ಗೆ ಪಂಚತಂತ್ರ ಲೈಫ್ಗೆ ಒಂದು ಲೆಸನ್ ಕೊಡುತ್ತೆ, ಪಾಠ ಕೊಡುತ್ತೆ, ಅಪಾರ್ಟ್ ಫ್ರಮ್ ಗೆಟಿಂಗ್ ಗುಡ್ ಮಾರ್ಕ್ಸ್ ಇನ್ ದ. Thank you, sir, for your detailed information. We have now come to the end of our session. Now I'll call Shridhatri to propose the vote of thanks. Welcome, Shridhatri. Excuse me, sir. No, I think there's a question. What Shridhatri has typed. Yes, sir. Yes, sir. Shridhatri, you can ask the question. That's better. Naveen sir, one question ಇದೆ chat box ಅಲ್ಲಿ. If you could please. Okay. So the question is from Shridhatri itself. Is the original manuscript of Panchatantra available or is it lost ಅಂತ? ಆಕ್ಚುಲಿ ಈ ಪಲ್ಲವಿ ಟ್ರಾನ್ಸ್ಲೇಷನ್ ಅನ್ನೋದು ಅದೆಲ್ಲ ಲಾಸ್ಟ್ ಆಗಿದೆ. ಯಾವುದೇ ಒಂದು ಪುಸ್ತಕ ಇವತ್ತು ಅವೈಲೇಬಲ್ ಇದೆ ಅಂದ್ರೆ ಒರಿಜಿನಲ್ ಮ್ಯಾನುಸ್ಕ್ರಿಪ್ಟ್ ಇರೋದ್ರಿಂದಲೇ ಪುಸ್ತಕ ಆಗಿ ಬಂದಿರೋದು. ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲೇ ಇಂಟ್ರೊಡಕ್ಷನ್ ಪಾರ್ಟ್ ಅಲ್ಲಿ ಆಲ್ರೆಡಿ ಅದನ್ನ ಕೊಟ್ಟಿದ್ದಾರೆ ನಿಮ್ಗೆ. 4 ಮ್ಯಾನುಸ್ಕ್ರಿಪ್ಟ್ಗಳು ಇದ್ವು, ಅದರಲ್ಲಿ 3 ಲಾಸ್ಟ್ ಆಗಿದೆ, ಇನ್ನೊಂದಿತ್ತು. ಅದರಿಂದ ಇವಾಗ ಇರುವಂತಹ ಇದನ್ನ ಪಬ್ಲಿಷ್ ಮಾಡಿದ್ದಾರೆ, ಇವಾಗ ನಮ್ಗೆ ಅವೈಲೇಬಲ್ ಇರುವಂತದ್ದನ್ನ.
ಸೊ ಕಾಶ್ಮೀರಿಯನ್ ಆರಿಜಿನ್ ಇಂದ ಕೂಡ ಪಂಚತಂತ್ರ ಇತ್ತು ಅಂತ ಕೇಳ್ತೀವಿ. ಬೇರೆ ಲ್ಯಾಂಗ್ವೇಜ್ ಇವಾಗ ನಾನು ಹೇಳ್ದಲ್ಲ 550 BC ನಲ್ಲಿ ಪೆಲ್ಲವಿ ಟ್ರಾನ್ಸ್ಲೇಷನ್ ಅಂತ ಅರೇಬಿಕ್ ಲ್ಯಾಂಗ್ವೇಜ್ಗೆ ಟ್ರಾನ್ಸ್ಲೇಟ್ ಆಗಿರೋದು. ಅದಾದ್ಮೇಲೆ ಸಿರಿಯಾ ಲ್ಯಾಂಗ್ವೇಜ್ಗೆ ಅವೆಲ್ಲ ಲಾಸ್ಟ್ ಆಗಿದಾವೆ ಅಂತಲೇ ಹೇಳ್ತಾರೆ. ಇವನ್ ಅದು ಕೂಡ ಪ್ರಿಂಟೆಡ್ ಅಲ್ಲ, ಅರ್ಥ ಮಾಡ್ಕೊಳ್ಳಿ. ಆವಾಗ ಪ್ರಿಂಟ್ ಮೀಡಿಯಾ ಬಂದಿರಲಿಲ್ಲ. ಸೊ ಓನ್ಲಿ ಒನ್ ಮ್ಯಾನುಸ್ಕ್ರಿಪ್ಟ್ ಏನ್ ಅವೈಲೇಬಲ್ ಇದೆ ಅದರಿಂದ ಇವಾಗ ಪಬ್ಲಿಷ್ ಮಾಡಿದ್ದಾರೆ. ಎಷ್ಟೋ ಮ್ಯಾನುಸ್ಕ್ರಿಪ್ಟ್ಗಳು ಲಾಸ್ಟ್ ಆಗಿರುತ್ತೆ. ಬಟ್ ಏನಂದ್ರೆ ಇಂಡಿಯಾದಲ್ಲಿ 4-5 ಮ್ಯಾನುಸ್ಕ್ರಿಪ್ಟ್ ಲೈಬ್ರರಿಗಳಿದಾವೆ, ಅಲ್ಲಿ ಅದು ಪ್ರಿಸರ್ವ್ ಆಗಿದಾವೆ. ಆ ಲೈಬ್ರರಿಗಳು ಯಾವ ಒಂದು ಕ್ವಾಂಟಿಟಿನಲ್ಲಿ ಬುಕ್ಸ್ ಇದಾವೆ ಅಂದ್ರೆ ನಮ್ಗಳ ಕಾಲೇಜ್ಗಳು ಹೋಲ್ ಬಿಲ್ಡಿಂಗ್ ನಷ್ಟು ದೊಡ್ಡ ಲೈಬ್ರರಿಗಳವೆಲ್ಲ. ಫಾರ್ ಎಕ್ಸಾಂಪಲ್ ನಿಮ್ ಮೈಸೂರಲ್ಲಿ ಒಂದಿದೆ, ಬರೋಡಾದಲ್ಲಿ ಇನ್ನೊಂದಿದೆ. ಸೊ ಈ ರೀತಿಯಾಗಿ ಒಂದು 4-5 ಮ್ಯಾನುಸ್ಕ್ರಿಪ್ಟ್ ಲೈಬ್ರರಿಗಳು ಸಿಗ್ತವೆ. ಅದರಲ್ಲಿ ನಿಮ್ಗಳಿಗೆ ಸಂಸ್ಕೃತ ರಿಲೇಟೆಡ್ ಪುಸ್ತಕಗಳೆಲ್ಲ ಸಿಗ್ತವೆ. ದೆನ್ ಶ್ರೀವತ್ಸ LS ಪ್ಲೀಸ್. ಸರ್, ಈ ಪಂಚತಂತ್ರದಲ್ಲಿ ಯಾವ ತಂತ್ರ ವಿಶೇಷ ಮಹತ್ವವನ್ನು ಹೊಂದುತ್ತೆ ಸರ್? ಸರ್, ನಾನು ಹೇಳಿದ್ ಕೇಳಿಸ್ತಾ ಶ್ರೀವತ್ಸ ಇಲ್ಲ ನಾಟ್ ಸರ್? ಇವಾಗ ಕೇಳಿಸ್ತಾ ಇದೆ. ಸರ್, ಈ ಪಂಚತಂತ್ರದಲ್ಲಿ ಯಾವ ತಂತ್ರ ವಿಶೇಷ ಮಹತ್ವ ಹೊಂದುತ್ತೆ ಸರ್? ಪಂಚತಂತ್ರದಲ್ಲಿ ಇವಾಗ ಯಾವ ತಂತ್ರ ವಿಶೇಷ ಅಂತ ಹೇಳಕ್ಕಾಗಲ್ಲ. ಈಗ ಹಾರ್ಟ್ ಮುಖ್ಯನೋ, ಕಣ್ ಮುಖ್ಯನೋ, ತಲೆ ಮುಖ್ಯನೋ ಅಂತ ಕೇಳ್ದಂಗಾಗತ್ತೆ. ದ ಹೋಲ್ ಪಂಚತಂತ್ರ ಬುಕ್ ಅಂದ್ರೆ ನಿಮ್ಗೇನ್ ಮಹಾಭಾರತ ರಾಮಾಯಣದಷ್ಟು ದೊಡ್ಡದಲ್ಲ ಅದು ಪುಸ್ತಕ. ಹಂಗ್ ನೋಡಕ್ ಹೋದ್ರೆ ನಾವು ಪಂಚತಂತ್ರ 5 ತಂತ್ರ ಇದೆ, 87 ಕಥೆಗಳಿದಾವೆ ಅಂದಾಕ್ಷಣ ನೀವು ಮನ್ಸ್ ಮಾಡಿದ್ರೆ ಒಂದು ವೆಕೇಶನ್ ಅಲ್ಲಿ 2 ದಿನ ನೀಟಾಗಿ ಕೂತ್ಕೊಂಡ್ರೆ ಇಡೀ ಪುಸ್ತಕ ಓದ್ಬೋದು. ಅದು ಇಂಗ್ಲಿಷ್ ವರ್ಷನ್ ಅಥವಾ ಕನ್ನಡ ವರ್ಷನ್ ನಿಮ್ಗೆ ಫೆಮಿಲಿಯರ್ ಇರುವಂತ ಲ್ಯಾಂಗ್ವೇಜ್ ಅನ್ನ ಇಟ್ಕೊಂಡ್ರೆ. ಸೊ ಅದ್ರಲ್ಲಿ ಯಾವ್ದು ಮಹತ್ವ ಅಂತ ಹೇಳೋದಕ್ಕಿನ್ನ ನಮ್ಗೆ ಅಪ್ಲೈ ಆಗುವಂತ ಶ್ಲೋಕಗಳು, ಇವತ್ತಿನ ಕಾಲಕ್ಕೆ ಯೂಸ್ ಆಗುವಂತ ಶ್ಲೋಕಗಳು, ನಮ್ಮ ಡೈಲಿ ಲೈಫ್ ಅಲ್ಲಿ ನಮ್ಮ ಅಡ್ಮಿನಿಸ್ಟ್ರೇಷನ್ಗೆ, ನಮ್ಮ ಪ್ರೊಫೆಷನ್ಗೆ ಯೂಸ್ ಆಗುವಂತಹ ವಿಚಾರಗಳು ಏನಿದೆ ಅದನ್ನ ಪೂರ್ತಿ ಓದಿ ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ಳೋದು ಬೆಟರ್ ಅಂತ ಅನ್ಸುತ್ತೆ. ಓಕೆ, ಥ್ಯಾಂಕ್ ಯು ಸರ್. If you have any other doubts, you can ask. Okay. Thank you all for your questions. We have now come to the end of our session. Now I call Sridhatri to propose the vote of thanks. Welcome you, Sridhatri. Thank you, Sahana. Namaste and good evening, everyone. On behalf of the organizing team, I, Sridhatri, would like to extend my deepest gratitude to each one of you for joining us today for this informative session. First and foremost, our sincere gratitude goes to our esteemed guest, Dr. Naveen Bhatt sir, for sharing his passion and imparting knowledge to us. We were truly fortunate to have you in this session, sir. ಥ್ಯಾಂಕ್ ಯು. I heartily thank our principal, Dr. Geeta R. Ma'am, for providing us an opportunity to conduct this program. I would like to extend my gratitude to our coordinator of IQAC, Dr. M.S. Nagraj sir, for his support. Thank you. My heartfelt thanks to our event coordinator, Mr. Rama Mishra sir, for his support in making this program possible. Thank you, ma'am. I would also like to thank Mr. Gokul sir, member of IQAC, for his assistance. Thank you, Sridhar. I heartily thank all the participants and the faculty for joining this session and making it a successful one. May the wisdom gained from this session enrich our lives. Wishing you all continued prosperity. Dhanyavadaha. Thank you so much, Dhatri. Before we sign off, the feedback forms have been shared in your respective class group. Please remember to fill out the forms. Your feedback helps us to improve and bring better session to you in future. And our recorded session will be uploaded in our YouTube channel. So thank you once again for joining us. Have a great day. Thank you, sir. ಧನ್ಯವಾದ ಸರ್ವೇಭ್ಯಃ. Thank you, sir. Thank you, Naveen sir. Thank you, Rameshra sir. Thank you, the entire organizing team. Thank you. ಥ್ಯಾಂಕ್ ಯು ಸರ್. Thank you, sir. Thank you, sir. Thank you.